ಕೊಡುಗೆ ಭಾಳ ವಿಶೇಷವಾದದ್ದು. ದಲಿತರು ಯಂತ್ರಕ್ಕೆ ಬರಬೇಕಾದ್ರೆ ದಲಿತೇತರರಲ್ಲಿರ್ತಕ್ಕಂಥ ಮಾನವತಾವಾದಿಗಳು, ಉದಾರವಾದಿ ಚಿಂತಕರು, ಈ ದೇಶಭಕ್ತರು, ಈ ದೇಶವನ್ನು ಪ್ರೀತಿಸ್ತಕ್ಕಂಥವ್ರು, ದೇಶದಲ್ಲಿರೋ ಎಲ್ಲರೂ ಕೂಡ ನಮ್ಮ ಸಹೋದರರು ಅನ್ನೋ ಭಾವನೆ ಇರ್ತಕ್ಕಂಥವ್ರು ಮತ್ತು ಸಾಮಾಜಿಕ ಕಾಳಜಿ ಉಳ್ಳವರು ಅನೇಕ ಜನ ದಲಿತ ವರ್ಗದ ಸೇವೆ ಮಾಡಿದ್ದಾರೆ. ಅದು ಆರ್ಯ ಸಮಾಜದ ಪ್ರಭಾವದಿಂದ ಆಗ್ಬೋದು, ಮತ್ತು ಅನಿ ಬೆಸೆಂಟ್ ಅವರು ಅವರ ಥಿಯಾಸಫಿಕಲ್ ಸೊಸೈಟಿಯ ಪ್ರಭಾವದಿಂದ ಆಗಿರ್ಬೋದು, ಮತ್ತು ಮಹಾತ್ಮ ಗಾಂಧೀಜಿಯವರ ಪ್ರಭಾವದಿಂದ ಆಗಿರ್ಬೋದು. ಅನೇಕರು ದಲಿತರ ಸೇವೆಗೆ ತಮ್ಮನ್ನೇ ತಾವು ಮುಡುಪಿಟ್ಟುಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ. ಅಂಥ ಮಹಾತ್ಮರ ಬಗ್ಗೆ ಮತ್ತೆ ಮತ್ತೆ ನಾವು ಕೇಳ್ತಾ ಹೋದರೆ ಅವರ ವಿಷಯಗಳನ್ನು, ಅವರ ಜೀವನವನ್ನು ನಾವು ಮತ್ತೆ ಈ ಶೋಷಿತ ಸಮಾಜದ ಬಗ್ಗೆ ಕಾಳಜಿ ಸಮಾಜದಲ್ಲಿ ಇರ್ತದೆ. ಮುಖ್ಯವಾಗಿ ದಲಿತರು, ಈ ದಲಿತೇತರ ಸಮಾಜ ಸುಧಾರಕರ ಬಗ್ಗೆ ಅಪಾರವಾದ ಗೌರವವನ್ನು, ಪ್ರೀತಿಯನ್ನು ಮತ್ತು ಅಭಿಮಾನವನ್ನು ಬೆಳೆಸ್ಕೋಬೇಕಾಗಿದೆ. ಅವರನ್ನು ಯಾವತ್ತೂ ಕೂಡ ಮರೆಯಬಾರದು. ದಲಿತ ವರ್ಗದವರಲ್ಲಿ ಒಂದು ಗುಣ ನಾನು ಕಂಡಿದ್ದೇನೆ. ಬಡತನದ ಕಾರಣಕ್ಕೋ, ದೈನ್ಯತೆಯ ಕಾರಣಕ್ಕೋ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ಕಾರಣಕ್ಕೋ ದಲಿತ ವರ್ಗದವರಿಗೆ ಯಾರಾದರೂ ಕಿಂಚಿತ್ತು ಸಹಾಯ ಮಾಡಿದ್ರೆ ಅವರು ಸಾಯುವ ತನಕ ಅವರ ಬಗ್ಗೆ ಕೃತಜ್ಞತೆಯನ್ನು ಉಳಿಸ್ಕೊಂಡಿರ್ತಾರೆ. ಇದು ದಲಿತ ವರ್ಗದ ಒಂದು ವಿಶೇಷ ಗುಣ ಅಂತ ನಾನು ಭಾವಿಸ್ತೇನೆ. ಇವತ್ತು ಗೋಪಾಲಸ್ವಾಮಿ ಅಯ್ಯರವರನ್ನು ಯಾರೇ ಬರೆದರೂ ದಲಿತ ವರ್ಗದವರು ಮರೆಯುವುದಿಲ್ಲ. ಏಕೆಂದರೆ ಗೋಪಾಲಸ್ವಾಮಿ ಅಯ್ಯರವರು ಈ ದಲಿತ ವರ್ಗದವರು ಈ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಎಲ್ ಶಿವಲಿಂಗನವರು ಇಲ್ಲೇ ಕುಂತಿದ್ದಾರೆ, ಅವ್ರಿಗೆ ಗೊತ್ತು. ದಲಿತ ವರ್ಗದವರು ಇವತ್ತೇನು ಈ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ, ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಮೊದಲ ತಲೆಮಾರಿನ ದಲಿತ ವರ್ಗದವರು. ಅದಕ್ಕೆ ರಾಜ್ಯಾದ್ಯಂತ ಕಾರಣರಾದವರು ಗೋಪಾಲಸ್ವಾಮಿ ಅಯ್ಯರು. ಅವರನ್ನು ಪಂಚಮರ ಗೋಪಾಲಸ್ವಾಮಿ ಅಯ್ಯರು ಅಂತಲೇ ಕರೀತಾಯಿದ್ರು. ಮತ್ತು ಅನೇಕರು ಮಂತ್ರಿಗಳಾದರು, ಶಾಸಕರಾದರು, ನ್ಯಾಯಾಧೀಶರಾದರು. ಅವರೆಲ್ಲರನ್ನು ತಯಾರು ಮಾಡಿದವರು ಈ ಗೋಪಾಲಸ್ವಾಮಿ ಅಯ್ಯರು. ಅವರ ತ್ಯಾಗ ತುಂಬ ದೊಡ್ಡದು. ಅವರು ದಲಿತರಾಗಿ ಹುಟ್ಟಿರಲಿಲ್ಲ, ಆದರೆ ದಲಿತರನ್ನು ಅವರು ಬೆಳೆಸಿದ್ದು ನೋಡಿದ್ರೆ ದಲಿತರಲ್ಲಿ ದಲಿತರಾಗಿ ದಲಿತರ ಸೇವೆ ಮಾಡಿದವರು ಗೋಪಾಲಸ್ವಾಮಿ ಅಯ್ಯರು. ದಲಿತ ವರ್ಗದವರಿಗೆ ಒಂದು ಹಾಸ್ಟೆಲ್ ಮಲ್ಲೇಶ್ವರಂದಲ್ಲಿ ಪ್ರಾರಂಭ ಮಾಡಿದಾಗ ಜಾಗ ಸಿಗದೆ ಮತ್ತೆ ಅವರು ಖಾಲಿ ಮಾಡಿಸಿದಾಗ ಗೋಪಾಲಸ್ವಾಮಿ ಅಯ್ಯರವರಿಗೆ ಏನು ಮಾಡಬೇಕು ಅಂತ ತೋರ್ತಿಲ್ಲ. ಅವರು ಮಲ್ಲೇಶ್ವರದಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸರ್ ಸಿ ವಿ ರಾಮನ್ ಅವರು ಎದುರುಗಡೆ ಬರ್ತಾಯಿದ್ರು, ವಾಕ್ ಮಾಡ್ತಾಯಿದ್ರು. ಸಿ ವಿ ರಾಮನ್ ಅವರಿಗೆ ಗೋಪಾಲಸ್ವಾಮಿ ಅಯ್ಯರವರು ಹೇಳಿದರು, ಹೀಗೆ ದಲಿತ ವಿದ್ಯಾರ್ಥಿಗಳು ಒಂದು ಕಟ್ಟಡ ಸಿಗ್ತಾ ಇಲ್ಲ, ದಯಮಾಡಿ ಏನಾದರೂ ವ್ಯವಸ್ಥೆ ಮಾಡಬೇಕು ಒಂದು ಹಾಸ್ಟೆಲ್ಗೆ. ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ. ಅವ್ರದ್ದು ಎಂಥ ಹೃದಯವಂತಿಕೆ ಅಂದರೆ ಅವ್ರದ್ದು ದೊಡ್ಡ ಮನೆ ಇದೆ, ಒಂಥರ ಮಿನಿ ಪ್ಯಾಲೇಸ್ ಥರ ಇದೆ ಮಲ್ಲೇಶ್ವರದಲ್ಲಿ. 5 ಎಕರೆ ಇಟ್ಟು ಕಾಂಪೌಂಡ್ ಹಾಕಿ ಬಂದೋಬಸ್ತಾಗಿದೆ ಮನೆ. ಆ ಮನೆಗೆ ಅನೇಕ ಸಲ ನಾನು ಕೆಲವು ವರ್ಷಗಳಿಂದ ಹೋಗಿದ್ದೇನೆ. ಅಲ್ಲೊಬ್ಬರು ನನಗೆ ಪರಿಚಯ ಇದ್ದವರಿದ್ದರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸಿ ವಿ ರಾಮನ್ ಅವ್ರ ಮನೆ. ಆದರೆ ಸಿ ವಿ ರಾಮನ್ ಅವರು ಅಂಥ ಒಂದು ಬೃಹತ್ ಬಂಗಲೆಯನ್ನು, 5 ಎಕರೆಯಲ್ಲಿದ್ದಂಥ ಬಂಗಲೆಯನ್ನು ದಲಿತ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿ ನನ್ನ ಮನೆಯನ್ನೇ ನಾನು ಬಿಟ್ಟುಕೊಡ್ತೀನಿ ಅಂತ ಬಿಟ್ಟುಕೊಟ್ರು. ಸಿ ವಿ ರಾಮನ್ ಮನೆಯಲ್ಲಿ ಅವರ ಮನೆಯಲ್ಲಿ ದಲಿತ ವಿದ್ಯಾರ್ಥಿ ನಿಲಯ ಕೆಲವು ವರ್ಷ ನಡೆಯಿತು. ಅಂದರೆ ದಲಿತೇತರ ವರ್ಗದಲ್ಲಿರ್ತಕ್ಕಂಥ ಮಾನವೀಯ ಕಾಳಜಿ ಮತ್ತು ದಲಿತರನ್ನು ಇಷ್ಟು ವರ್ಷಗಳ ಕಾಲ ನಾವು ಕಡೆಗಣಿಸಿದ್ದೇವೆ, ಅವರನ್ನು ಸರಿಯಾಗಿ ನಾವು ನಡೆಸಿಕೊಂಡಿಲ್ಲ, ಅವರನ್ನು ನಾವು ಪ್ರೀತಿ ಮತ್ತು ಗೌರವದಿಂದ ಕಂಡಿಲ್ಲ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ, ಪ್ರಾಯಶ್ಚಿತ್ತ ಪ್ರಜ್ಞೆ ದಲಿತೇತರ ವರ್ಗದಲ್ಲಿ ಬಂದದ್ದು ಒಂದು ವಿಶೇಷ. ಇವತ್ತು ಕೂಡ ಅಂಥ ಜನ ಅನೇಕರು ನಮ್ಮ ಕಣ್ಣಿಂದ ಇದ್ದಾರೆ. ಕುರ್ಕುಲ್ ರಂಗರಾಯ್, ನಮ್ಮ ಪ್ರೊಫೆಸರ್ ಅನಂತರಾಮಯ್ಯನವರಿದ್ದಾರೆ. ನನಗೆ ತಲಕಾಡು ರಂಗೇಗೌಡರ ಬಗ್ಗೆ ಮಾಹಿತಿಯನ್ನು ಭಾಳ ಒಳ್ಳೆಯ ಮಾಹಿತಿ ಕೊಟ್ಟರು ಪ್ರೊಫೆಸರ್ ಅನಂತರಾಮಯ್ಯನವರು.
ವಾದಿರಾಜರು ಕುಲಪತಿಗಳ ಮುಂದೆನೇ ಕುಳಿತಿದ್ದಾರೆ. ಕುದ್ಬಲ್ ರಂಗರಾಯರು ಈ ದಲಿತ ವರ್ಗದವರ ಏಳಿಗೆಗಾಗಿ ತುಂಬ ಕೆಲಸ ಮಾಡಿದರು. ಸಮಾಜದಿಂದ ಬಹಿಷ್ಕೃತರಾದರೂ ಕೂಡ, ಅವರು ಬ್ರಾಹ್ಮಣರಾದರೂ ಕೂಡ ಎದೆಗುಂದದೆ ದಶಕಗಳ ಕಾಲ ದಲಿತ ವರ್ಗದಲ್ಲಿ ಪದವೀಧರರು ಉದ್ಯೋಗಸ್ಥರಾಗೋದನ್ನು ಮಾಡಿದವರು ಕುದ್ಬಲ್ ರಂಗರಾಯರು. ಅವರ ಸಮಾಧಿಗೆ ನಾನು ಮಂಗಳೂರಿಗೆ ಹೋದಾಗೆಲ್ಲ ಸಾಮಾನ್ಯ ಹೋಗ್ತೇನೆ. ಅವರ ಸಮಾಧಿಗೆ ಪುಷ್ಪಗುಚ್ಛ ಇಟ್ಟು ನಮಸ್ಕಾರ ಮಾಡಿ ಬರ್ತೇನೆ ಪ್ರತಿ ಸಲ ಮಂಗಳೂರಿಗೆ ಹೋದಾಗ. ನಾನು ಆ ಸಮಾಧಿಯ ಮುಂದೆ ಒಂದು ಲೇಖನ ಒಂದು ಬರವಣಿಗೆ ಇದೆ. ಏನು ಬರೆದಿದ್ದಾರೆ, ಕುದ್ಬಲ್ ರಂಗರಾಯನ ಕೊನೆಯ ಆಸೆ ಏನಾಗಿತ್ತು ಅನ್ನೋದನ್ನು ಬರೆದಿದ್ದಾರೆ. ಏನು ಅಂದರೆ, ದಲಿತನೊಬ್ಬ ಉನ್ನತ ಅಧಿಕಾರಿಯಾಗಿ ಕಾರಿನಲ್ಲಿ ಹೋಗ್ತಾ ಇರಬೇಕು, ನಾನು ಫುಟ್ಪಾತ್ನಲ್ಲಿ ನಿಂತಿರಬೇಕು, ಆ ಕಾರಿನ ಚಕ್ರದ ಧೂಳು ನನ್ನ ಕಣ್ಣಿಗೆ ಬಂದು ಬಡಿದು ನಾನು ಕಣ್ಣಲ್ಲಿ ನೀರನ್ನು ಒರೆಸ್ಕೋಬೇಕು, ಇದೇ ನನ್ನ ಕೊನೆಯ ಆಸೆ ಅಂತ ಕುದ್ಬಲ್ ರಂಗರಾಯರು ಹೇಳಿದ್ದನ್ನು ಈಗಲೂ ಸಮಾಧಿ ಮೇಲೆ ಕೆತ್ತಿದ್ದಾರೆ. ಇಂಥ ಮಹಾತ್ಮರು ಅವರಿಂದ ಕುದ್ಬಲ್ ರಂಗರಾಯರನ್ನಾಗಲಿ ಗೋಪಾಲ ಸ್ವಾಮಿ ಅಯ್ಯರ್ ಅವ್ರನ್ನಾಗಲಿ ನಾವು ಮರೆಯುವಂತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕಾಕಾ ಕಾರ್ಖಾನೆ ದೊಡ್ಡ ಸೇವೆಯನ್ನು ಮಾಡಿದ್ದಂತ್ರಿ. ಅವ್ರದ್ದೊಂದು ಮನೆ ಮಾಡಿ ಮೇಲೆ ಹಾಸ್ಟೆಲ್ ಮಾಡಿಬಿಟ್ರು. ಅವ್ರ ಮನೆ ಮಾಡಿ ಮೇಲೆ ಹಾಸ್ಟೆಲ್ ಮಾಡಿದ್ದೆ SCT. ಅನೇಕರು ಆ ಭಾಗದಲ್ಲಿ ವಿದ್ಯಾವಂತರಾಗೋದಕ್ಕೆ ಕಾರಜೋಳ ಅವರು, ಒಂದು ಮಾಜಿ ಸಚಿವರಾದ ಕಾರಜೋಳ ಆಗ್ಬೋದು, ಮಾಜಿ ಶಾಸಕರಾದ ಪ್ರೊಫೆಸರ್ SS ಅರಕೇರಿಯವರಾಗ್ಬೋದು, ಅನೇಕರು ವಿದ್ಯಾವಂತರಾಗೋದಕ್ಕೆ ಈ ಕಾಕಾ ಕಾರ್ಖಾನೆ ಸರಿ ಕಾರಣ. ಅವರು ಬ್ರಾಹ್ಮಣರಾಗಿದ್ದರು. ಅವರ ಮನೆ ಮನೆಯನ್ನೇ ಅವರು ಹಾಸ್ಟೆಲ್ ಮಾಡಿಬಿಟ್ರು. ಕೊನೆಗೆ ಎಂಥ ದುರಂತ ಆಯಿತು ಅಂದರೆ, ಸಂಪ್ರದಾಯಸ್ಥರು ಅವರಿಗೆ ಬಹಿಷ್ಕಾರ ಹಾಕಿ ಅವರ 6-7 ಜನ ಹೆಣ್ಮಕ್ಕಳು ಮದುವೆ ಆಗುವಂಥ ಪರಿಸ್ಥಿತಿ ಬಂತು. ಮದುವೆ ಇಲ್ಲದೆ ಅವರು ಇರಬೇಕಾಯಿತು. ಅಂದರೆ ಇಂಥ ಒಂದು ತ್ಯಾಗ, ಸ್ಥೈರ್ಯ, ದಿಟ್ಟತನವನ್ನು ಅನೇಕರು ಮಹಾತ್ಮರು ತೋರಿಸಿದ್ದಾರೆ. ಅವರನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಮೈಸೂರಿನಲ್ಲಿ ಶಾಲೆಯಲ್ಲಿದ್ದಾಗ ಇಂಗ್ಲೀಷ್ ಬೋಧನೆ ಮಾಡೋದಕ್ಕೆ ಯಾರು ಮುಂದೆ ಬರಲಿಲ್ಲ. ನಾಲ್ಕನೆಯವರೆಗೂ ಚಿಂತೆ ಆಯಿತು. ಆದರೆ ಮುಂದೆ ಬಂದವರು ವರದರಾಜ ಅಯ್ಯಂಗಾರ್ ಅವರು ಮುಂದೆ ಬಂದಿದ್ದಷ್ಟೇ ಅಲ್ಲ, ಅವರ ಪತ್ನಿ ಮತ್ತು ವರದರಾಜ ಅಯ್ಯಂಗಾರ್ ಅವರಿಬ್ಬರೂ ಕೂಡ ದಲಿತರ ಹಾಸ್ಟೆಲ್ ಬಂದು ಇಂಗ್ಲೀಷ್ ಪಾಠ ಮಾಡಿ ಅನೇಕ ದಶಕಗಳ ಕಾಲ ಆ ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದು ನಾವು ನೋಡಿದಾಗ ವರದರಾಜ ಅಯ್ಯಂಗಾರ್ ಅಂತ ಮಹಾನ್ ವ್ಯಕ್ತಿಯನ್ನು ನಾವು ಮರೆಯೋಕ್ಕಾಗುವುದಿಲ್ಲ. ಆದರೆ ಈ ರೀತಿ ಅಸಂಖ್ಯಾತ ಸಹಸ್ರ ಜನ ಮೇಲ್ವರ್ಗದವರು ಒಂದು ಪಾಪ ಪ್ರಜ್ಞೆ, ಗಾಂಧೀಜಿಯವರು ಹುಟ್ಟಿಸಿದಂಥ ಒಂದು ಪಾಪ ಪ್ರಜ್ಞೆ, ಆರ್ಯ ಸಮಾಜದವರು ಹುಟ್ಟಿಸಿದಂಥ ಒಂದು ಜಾಗೃತಿ, ಥಿಯಾಸಫಿಕಲ್ ಸೊಸೈಟಿಯವರು ಉಂಟು ಮಾಡಿದ ಒಂದು ಸ್ಫೂರ್ತಿ, ಇದರಿಂದ ದಲಿತರ ಸೇವೆಯಲ್ಲಿ ತೊಡಗಿ ದಲಿತರ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಅವರು ಮನುಷ್ಯರಂತೆ ಬಾಳೋದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಇವರಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂಥವರೇ ಆರ್ ರಂಗೇಗೌಡರು ಅಂತ ನಾನು ಅಭಿಮಾನದಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಆರ್ ರಂಗೇಗೌಡರ ಬಗ್ಗೆ ಉಪನ್ಯಾಸ ಮಾಡಿ ಅಂತ ನಾಗರಾಜ್ ಈ ಸ್ಮಾರಕ ಉಪನ್ಯಾಸದಲ್ಲಿ ನೀವು ಮಾತಾಡಬೇಕು, ದಲಿತ ಸಮಸ್ಯೆಯ ವಿವಿಧ ಆಯಾಮಗಳು ಅಂತ ಏನು ನಾಗರಾಜ್ ಅವರು ನನಗೆ ಹೇಳೋದು ಹಿರಿಯರು ಪೂಜ್ಯರು. ನಾನು ಕೂಡಿ ಓದ್ಕೊಂಡೆ. ಕಳೆದ ಸಲ ನನಗೆ ಹುಷಾರಿರಲಿಲ್ಲ, 2 ವರ್ಷ 3 ವರ್ಷ ನನಗೆ ತೊಂದರೆ ಆಯಿತು. ಆದರೆ ಆರ್ ರಂಗೇಗೌಡರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ನಾನು ಮಂಡ್ಯಕ್ಕೆ ನಿನ್ನೆ ಹೋಗಿದ್ದೆ. ಮಂಡ್ಯದಲ್ಲಿದೆ ಮಾತನಾಡಿದೆ, ಆರ್ ರಂಗೇಗೌಡರಿಗೆ ಒಂದು ಸ್ಮಾರಕ ಆಗಬೇಕು. ಏನು ಕೆಲಸ ಮಾಡಿದ್ದಾರೆ ಅದನ್ನು ಜನ ಮರೀಬಾರ್ದು. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸರ್ಕಾರ, ಯಾರು ದಲಿತರಿಗಾಗಿ ತ್ಯಾಗ ಮಾಡ್ತಾರೆ ಅಂಥ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಆರ್ ರಂಗೇಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಇವತ್ತು ಕೂಡ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಅವರೊಂದು ಪ್ರತಿಭೆಯನ್ನು ನಿಲ್ಲಿಸಬೇಕು. ಮಳವಳ್ಳಿಯಲ್ಲಿ ನಮ್ಮ ಶಿವಲಿಂಗ ಸಾಹೇಬರು ತೋಬಳೇಶ್ವರ ದೇವಸ್ಥಾನ ಪಕ್ಕ ಆ ಒಂದು ಹೆಂಚಿನ ಮನೆ, ಪಾಡಿ ಹೆಂಚಿನ ಮನೆ, ಅದೇ ದಲಿತರ ಪ್ರಥಮ ಶಾಲೆ ಮಹಾರಾಜರು ಸ್ಥಾಪಿಸಿದ್ದು 1900ನೇ ಇಸ್ವಿಯಲ್ಲಿ.
ಇಲ್ಲಿಗೆ 114 ವರ್ಷ ಆಯಿತು. ಆ ಶಾಲೆಯನ್ನು ಒಂದು ಸ್ಮಾರಕವನ್ನು ಮಾಡಿ ಅಲ್ಲೊಂದು ಪ್ರತಿಭೆಯನ್ನು ಇಟ್ಟು ರಂಗೇಗೌಡರ ಹೆಸರು ಶಾಶ್ವತವಾಗಿ ಉಳಿಯೋ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕರು ಗಾಂಧೀಜಿಯವರಿಂದ ಪ್ರೇರಿತರಾಗಿ ಹರಿಜನ ಸೇವಕರು ಅಂತ ಬಂದರು. ಆ ಹರಿಜನ ಸೇವಕರು ಮಾಡಿದ ತ್ಯಾಗ ಅವರೆಲ್ಲ ಮೇಲ್ವರ್ಗದವರು. ಗಾಂಧೀಜಿ ಉದ್ದೇಶಪೂರ್ವಕವಾಗಿ ಹರಿಜನ ಸೇವಾ ಸಂಘದ ಜವಾಬ್ದಾರಿಯನ್ನೆಲ್ಲ ಹರಿಜನೇತರನಿಗೆ ಕೊಟ್ಟಿದ್ದರು. ಅವರೆಲ್ಲ ಮೇಲ್ವರ್ಗದವರು, ಇಡೀ ಜೀವನವನ್ನೇ ಹುಡುಪಾಗಿತ್ತು. ನಾನು ಒಂದು ಸ್ಲಮ್ನಲ್ಲಿ ಪಾಠ ಮಾಡ್ತಾಯಿದ್ದೆ ಮಕ್ಕಳಿಗೆಲ್ಲ. ಒಬ್ಬ ಹೆಣ್ಮಗಳು ಬಂದು ನನ್ನ ಪಾಠ ಕೇಳೋಕ್ಕೋಸ್ಕರ ರಾಜಾಜಿನಗರದಿಂದ ಬರ್ತಾಯಿದ್ದೆ. ಆಕೆ ನಾನು ಆ ಹೆಣ್ಮಗಳಿಗೆ ಏನು ಎಲ್ಲರೂ ಬಂದವ್ರಿಗೆಲ್ಲ ಪಾಠ ಮಾಡೋದು ಅಂತ ಮಾಡ್ತಾಯಿದ್ದೆ. ಆಕೆ ನಮ್ಮ ತಾತನು ನಿಮ್ಮ ಥರ ಕವಿಗಳು ಅಂತ. ನಿಮ್ಮ ತಾತ ಯಾರು ಗೊತ್ತಾಗಲಿಲ್ಲ ನಮ್ಮ, ನೀವು ನೋಡು ಎಸ್ಸಿ ಅಸ್ಪೃಶ್ಯ ಹೆಣ್ಮಗಳು, ನಿಮ್ಮ ತಾತ ದೊಡ್ಡ ಕವಿಗಳಾಗಿದ್ದು ನನಗೆ ಸ್ವಲ್ಪ ಗೊತ್ತಾಗ್ತಾಯಿತ್ತು. ನಿಮ್ಮ ತಾತ ಅವ್ರ ಹೆಸರು ಹೇಳಬೇಕಲ್ಲಪ್ಪ ಅಂತ ಹೆಣ್ಮಗಳು ಕೇಳಿದೆ. 8ನೇ ತರಗತಿ ವಿದ್ಯಾರ್ಥಿ ಅವಳು ನಮ್ಮ ತಾತ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅಂದರೆ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಮನೇಲಿ ನಿಂತಾಕಿ. ಅಂದರೆ ಅಂತ ಅವರೇನು ಪ್ರಚಾರ ತಗೊಳ್ಳಿಲ್ಲ ಇದ್ರ ಬಗ್ಗೆ, ಯಾರಿಗೂ ಗೊತ್ತಾಗಬೇಕು. ಅವ್ರನ್ನ ಮಕ್ಕಳಂತೆ ನೋಡಿಕೊಂಡು ಅವ್ರ ಮನೆಯಲ್ಲೇ ಅವರ ಇದರಲ್ಲೇ ವಸತಿ ಕೊಟ್ಟು ಮಕ್ಕಳಂತೆ ಆ ಇಡೀ ಕುಟುಂಬವನ್ನು ನೋಡಿಕೊಂಡು ಇವ್ರನ್ನೆಲ್ಲ ನಮ್ಮ ತಾತ ಪ್ರೀತಿಯನ್ನು ತೋರಿಸಿದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅನೇಕರು ಇದ್ದರು. ಎಸ್ ದೊರೆಸ್ವಾಮಿಗಳು ಒಂದು ಬ್ಯಾಂಕ್ ಮಾಡಿದರು. ಪರಿಶಿಷ್ಟ ಜನಾಂಗದವ್ರಿಗೋಸ್ಕರ ಒಂದು ಸಹಕಾರ ಬ್ಯಾಂಕನ್ನು ಸುಮಾರು ಒಂದು 60 ವರ್ಷದಿಂದ 60-50 ವರ್ಷದಿಂದ ಎಸ್ ದೊರೆಸ್ವಾಮಿ ಈ ಮೈಸೂರಿನ ವಾಲ್ಮೀಕಿ ನಗರದಲ್ಲಿ ಮಾಡಿದ್ರು. ನಿಜವಾಗ್ಲೂ ಗಾಂಧೀಜಿಯವರ ಪ್ರಭಾವ ಕೂಡ ಕಡಿಮೆ ಇಲ್ಲ. ಆದರೆ ಗಾಂಧೀಜಿಯವರು ಇಷ್ಟೊಂದು ದಲಿತರ ಪರವಾದ ಧೋರಣೆ ತೀವ್ರವಾಗಿ ಗಾಂಧೀಜಿಯವರಿಗೆ ಕಾಳಜಿ ಇತ್ತು. ಅವರು ಲಕ್ಷ್ಮೀ ಅಂತ ಅವರ ಸಬರ್ಮತಿ ಆಶ್ರಮ ಪ್ರಾರಂಭ ಮಾಡಿದಾಗ ಒಬ್ಬ ದಲಿತ ಹೆಣ್ಮಗಳನ್ನು ದತ್ತು ತಗೊಂಡು ಅಲ್ಲಿ ಆಶ್ರಮದಲ್ಲಿ ಇಟ್ಕೊಂಡಿದ್ರು, ಲಕ್ಷ್ಮಿ ಅಂತ. ಆದರೆ ಮೇಲ್ವರ್ಗದವರು ಸಂಪ್ರದಾಯಸ್ಥರು ಈ ಒಂದು ಲಕ್ಷ್ಮಿ ಅಂತಕ್ಕಂಥ ಹೆಣ್ಮಗಳಿದ್ದಾಳೆ, ಅಸ್ಪೃಶ್ಯ ಹೆಣ್ಮಗಳು, ಆದ್ದರಿಂದ ನಮ್ಮ ದೇಣಿಗೆಯನ್ನು ನಾವು ನಿಲ್ಲಿಸ್ತೇವೆ, ಈ ಆಶ್ರಮವನ್ನು ನಡೆಸ್ಕೊಡ್ದು, ಇಲ್ಲಿದ್ದರೆ ಆಕೆಯನ್ನು ಹೊರಗಾಕಿ ನಾವು ದೇಣಿಗೆ ಕೊಡ್ತೇವೆ ಅಂತೇಳಿ ಗಾಂಧೀಜಿಯವರು ಹೇಳಿದರು, ನಾನು ಆಶ್ರಮ ಬೇಕಾದರೂ ಹೋಗ್ತೀನಿ, ಈ ಹೆಣ್ಮಗಳು ಮಾತ್ರ ಹೊರಗಡೆ ಹಾಕೋಲ್ಲ ಅಂತ ಅವರು ಚಾಲೆಂಜ್ ಮಾಡಿದರು. ಇದು ಸುಮಾರು ಒಂದು 1916-17 ಇಸ್ವಿಯಲ್ಲಿ ನಡೆದ ಘಟನೆ ಇದು. ಅವರು ಮತ್ತೆ ಗಾಂಧೀಜಿ ಆಶ್ರಮ ಮುಂಚೆ ಬಿಟ್ಟರು. ಕೆಲವು ದಿನ 13 ದಿನ ಆಗಿತ್ತು ಮುಂಚೆಗೆ. 13ನೇ ದಿನ ಒಬ್ಬ ವ್ಯಕ್ತಿ ಬಂದು ಬಹುಶಃ ಮಾರವಾಡಿ ಜನಾಂಗದ ವ್ಯಕ್ತಿ, ಅವನು ಗಾಂಧೀಜಿಯವ್ರನ್ನ ಭೇಟಿ ಮಾಡಬೇಕು. ಹೌದಾ, ಏನಕ್ಕೆ? ಇಲ್ಲ ನೋಡಬೇಕು. ಕೊನೆಗೆ ಗಾಂಧೀಜಿಯವ್ರನ್ನ ನೋಡಿದ ಅಂತ ನೋಡಿ ಒಂದು ಮಾತು ಹೇಳಿದ, ಆ ಹೆಣ್ಮಗಳಿಗೋಸ್ಕರ ನೀವು ಆಶ್ರಮನ ಈ ರೀತಿ ಮುಚ್ಚಬಾರ್ದು, ಹೆಣ್ಮಗಳು ಇರಲಿ, ಆಶ್ರಮವನ್ನು ನಡೆಸಿ, ನನ್ನ ದೇಣಿಗೆ ಅಂತ ಆ ಕಾಲದಲ್ಲಿ ನನ್ನ ದೇಣಿಗೆ ಅಂತ ಅವನು 15,000 ರೂಪಾಯಿ ಕೊಟ್ಟು ಹೊರಟೋದ, ನನ್ನ ಹೆಸರು ಯಾರು ಹೇಳಬಾರ್ದು ಅಂತ ಹೇಳಿ. ಅದು ಗಾಂಧೀಜಿಯವರು ಆಶ್ರಮ ಮತ್ತೆ ಶುರು ಮಾಡಿದ್ರು. ಗಾಂಧೀಜಿಯವರಿಗೆ ಕಾಳಜಿ ಇತ್ತು, ಆದರೆ ಅವರ ಆದ್ಯತೆ ಸ್ವಾತಂತ್ರ್ಯ ಹೋರಾಟವೇ. ಅವರ ಆದ್ಯತೆ ಬ್ರಿಟಿಷರನ್ನು ಹೊರಗಾಕಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಾದ್ದರಿಂದ ಅಸ್ಪೃಶ್ಯತೆ ಅವರ ಪ್ರಥಮ ಆದ್ಯತೆ, ಅಸ್ಪೃಶ್ಯತಾ ನಿವಾರಣೆ ಅವರ ಪ್ರಥಮ ಆದ್ಯತೆ ಆಗಿರಲಿಲ್ಲ. ಇದು ಗಾಂಧೀಜಿಯವರಿಗೂ ಅಂಬೇಡ್ಕರ್ ಅವರು ನಿಲ್ಲಿಸೋಕ್ಕೂ ಕೂಡ ಕಾರಣ ಆಯಿತು. ಆದರೆ ಗಾಂಧೀಜಿಯವರಿಗೆ ಅಂಬೇಡ್ಕರ್ ಅವರ ಮಾತುಗಳು ದುಡ್ಡು ಬೇಜಿನ ಪರಿಷತ್ತಿನಲ್ಲಿ 32ನೇ ಇಸ್ವಿಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಒಂದು ವಾಕ್ಸಮರ ಗಾಂಧೀಜಿಯವರನ್ನು ಪರಿವರ್ತನೆ ಆಗಿದೆ ತಂತು. ಇನ್ನೂ ತೀವ್ರವಾದ ದಲಿತ ಕಾಳಜಿಯನ್ನು ಗಾಂಧೀಜಿಯವರು ಹೊಂದೋದಕ್ಕೆ ಸಹಾಯ ಮಾಡಿತು. ಅಂಬೇಡ್ಕರ್ ಅವರ ಆ ದುಡ್ಡು ಬೇಜಿನ ಪರಿಷತ್ತಿನ ಭಾಷಣ ಮತ್ತು ಅವರ ಹಠ, ಅಂಬೇಡ್ಕರ್ ಅವರ ಹಠ, ಗಾಂಧೀಜಿಯವರನ್ನು ಗಾಂಧೀಜಿಯ ಪ್ರಾಣ ಉಳಿಸೋದಕ್ಕೋಸ್ಕರ ಅಂಬೇಡ್ಕರ್ ಅವರು ಬ್ರಿಟಿಷ್ ಸರ್ಕಾರ ನೀಡಿದ್ದಂಥ ದಲಿತರ
ಪ್ರತ್ಯೇಕ ಮತದಾನದ ಹಕ್ಕನ್ನು ಕೂಡ ತ್ಯಾಗ ಮಾಡಿದ್ರು. ಅವರು ಮಹಾತ್ಮ ಗಾಂಧೀಜಿಯವರು ಈ ಪ್ರತ್ಯೇಕ ಮತದಾನದ ಹಕ್ಕನ್ನು ವಿರೋಧ ಮಾಡಿ ಆಮರಣಾಂತ ಉಪವಾಸ ಕುಂತ್ಕೊಂಡಾಗ ಇನ್ನೇನು ಗಾಂಧೀಜಿಯವರ ಜೀವಕ್ಕೆ ಅಪಾಯ ಬಂತು, ಗಾಂಧೀಜಿಯವರು ಉಳಿಯೋದಿಲ್ಲ ಅಂದಾಗ ಶಾಂತಿನಿಕೇತನದಿಂದ ಟ್ಯಾಗೂರ್ ಅವರು ಕೂಡ ಬಂದರು ಅಂತ ಕಾಣ್ತದೆ. ಹತ್ರ ಬರ್ತಿದ್ರು, ನಂತರ ಬಂದರು. ಮತ್ತು ಅನೇಕ ರಾಷ್ಟ್ರ ನಾಯಕರು ಚಿಂತೆಗೀಡಾದರು. ಇಡೀ ದೇಶವೇ ಆತಂಕದಲ್ಲಿ ಮುಳುಗಿತು. ಗಾಂಧೀಜಿಯವರ ಜೀವ ಗಂಡಾಂತರದಲ್ಲಿದೆ. ಏನು ಮಾಡೋದು? ಗಾಂಧೀಜಿಯವರು ಹಠ ತೊಟ್ಟು ಈ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ವಿರೋಧಿಸಿ ಉಪವಾಸ ಕೂತ್ಬಿಟ್ಟಿದ್ದಾರೆ. ಪ್ರಾಣವನ್ನೇ ಒತ್ತೆ ಇಟ್ಟಿದ್ದಾರೆ ಇದಕ್ಕೋಸ್ಕರ ಅಂತ. ಇಡೀ ಜಗತ್ತು ಆತಂಕದಲ್ಲಿದ್ದಾಗ ಗಾಂಧೀಜಿಯವರ ಪ್ರಾಣವನ್ನು ಉಳಿಸ್ತಕ್ಕಂಥ ಶಕ್ತಿ ಇದ್ದದ್ದು ಇಡೀ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೆ, ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನ ಭೇಟಿ ಮಾಡಿ ಎಲ್ಲ ರಾಷ್ಟ್ರ ನಾಯಕರು ಹೋದರು. ದೇವದಾಸ್ ಗಾಂಧಿಯನ್ನು ಒಳಗೊಂಡಂತೆ ಅಂಬೇಡ್ಕರ್ ಅವ್ರ ಮನೆ. ಈ ದಲಿತರ ಒಂದು ಉದ್ಧಾರ, ಅಭಿವೃದ್ಧಿ ಏನಿದೆ ಅದನ್ನು ನಾವು ಇನ್ಮೇಲೆ ಮಾಡ್ತೇವೆ, ಅದನ್ನು ನಮಗೆ ವಹಿಸ್ಕೊಡಿ. ನಾವು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ತೇವೆ, ದಲಿತರ ಆರ್ಥಿಕ ಸಾಮಾಜಿಕ ಏಳಿಗೆಯನ್ನು ಕೂಡಲೇ ನಾವು ಪ್ರಾರಂಭ ಮಾಡ್ತೇವೆ. ಕೆಲವೇ ವರ್ಷದಲ್ಲಿ ದಲಿತರನ್ನ ನಮ್ಮ ರೀತಿ ನಾವು ನೋಡ್ಕೊಳ್ತೇವೆ. ಆದರೆ ನೀವು ಮಾಡಬೇಕಾದ್ದು, ನೀವು ಹೋರಾಟ ಮಾಡಿ ಗಳಿಸ್ಕೊಂಡಿರ್ತಕ್ಕಂಥ ದಲಿತರ ಪ್ರತ್ಯೇಕ ಮತದಾನದ ಹಕ್ಕನ್ನು ತ್ಯಾಗ ಮಾಡಬೇಕು, ಗಾಂಧೀಜಿಯವರ ಪ್ರಾಣವನ್ನು ಉಳಿಸಬೇಕು ಅಂತ ಕೇಳಿದ್ರು. ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ರು, ಈ ಮಹಾತ್ಮನ ಪ್ರಾಣವನ್ನು ಉಳಿಸಲು ಅಥವಾ ನಾನು ಆಜೀವ ಪರ್ಯಂತ ಹೋರಾಟ ಮಾಡಿ ಪಡೆದಂಥ ಈ ದಲಿತರ ಪ್ರತ್ಯೇಕ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳು. ಅಂಬೇಡ್ಕರ್ ಅವರ ಮನಸ್ಸು ತೂಗುವಿಯಲ್ಲ ಇತ್ತು. ಅವರೊಂದು ಕಡೆ ಹೇಳ್ಕೊಡ್ತಾರೆ, ಬಹುಶಃ ಆ ಕಾಲದಲ್ಲಿ, ಆ ಸಂದರ್ಭದಲ್ಲಿ ನನ್ನಷ್ಟು ಗೊಂದಲದಲ್ಲಿದ್ದಂಥ ಮನುಷ್ಯ ಇನ್ನೊಬ್ಬನಿಲ್ಲ. ನನ್ನ ಮನಸ್ಸು ಎರಡೂ ಕಡೆ ಇತ್ತು. ದಲಿತರ ಪ್ರತ್ಯೇಕ ಮತದಾನದ ಹಕ್ಕನ್ನು ಉಳಿಸ್ಕೋಬೇಕು ಅನಿಸೋದು, ಮತ್ತೊಮ್ಮೆ ಗಾಂಧೀಜಿಯ ಪ್ರಾಣ ಉಳಿಸೋಣ ಅನಿಸೋದು. ಕೊನೆಗೆ ಅಂಬೇಡ್ಕರ್ ಅವರು ಗಾಂಧೀಜಿಯ ಪ್ರಾಣವನ್ನೇ ಉಳಿಸಬೇಕು ಅಂತ ತೀರ್ಮಾನ ಮಾಡಿ ಯರವಾಡ ಜೈಲಿಗೆ ಪೆಟ್ಟಿ ಕೊಟ್ಟು ಪೂನಾ ಒಪ್ಪಂದಕ್ಕೆ ರುಜು ಹಾಕಿದ್ದನ್ನು ಕಾಣ್ತೇವೆ. ದೇಶದ ಹಿತ ಮತ್ತು ದಲಿತರ ಹಿತ ಇವುಗಳ ನಡುವೆ ಆಯ್ಕೆಯ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡದ್ದು ದೇಶದ ಹಿತವನ್ನೇ ಹೊರತು ದಲಿತರ ಹಿತವನ್ನಲ್ಲ. ಅವರು ದಲಿತರ ಹಿತಕ್ಕಿಂತ ದೇಶದ ಹಿತವನ್ನು ಎತ್ತರದಲ್ಲಿ ಇಟ್ಟಿದ್ರು ಅನ್ನೋದು ಈ ಘಟನೆ ತೋರಿಸ್ತದೆ. ಆದ ದುರದೃಷ್ಟವಶಾತ್ ಇವತ್ತು ಪೂನಾ ಒಪ್ಪಂದದ ದುರಂತವನ್ನು ನಾವು ಸತತವಾಗಿ ಅನುಭವಿಸ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ಪ್ರತ್ಯೇಕ ಮತದಾನದ ಹಕ್ಕನ್ನು ತ್ಯಾಗ ಮಾಡಿದ್ದರಿಂದ, ಗಾಂಧೀಜಿಯವರ ಪ್ರಾಣವನ್ನು ಉಳಿಸೋದಕ್ಕಾಗಿ ಇವತ್ತು ದಲಿತ ವರ್ಗದವರು ಸ್ವತಂತ್ರ ರಾಜಕಾರಣ ಮಾಡದ ಸ್ಥಿತಿಯನ್ನು ಇವತ್ತು ಕೂಡ ನಾವು ತಲುಪಿದ್ದೇವೆ. ದಲಿತ ವರ್ಗದವರ ರಾಜಕಾರಣ ಪರಾವಲಂಬಿ ರಾಜಕಾರಣ. ನಾವು ಯಾವತ್ತೂ ಮೇಲ್ವರ್ಗದವರನ್ನು ಓಲೈಸುವವರೇ ದಲಿತರ ನಾಯಕರಾಗ್ತಾರೆ, ದಲಿತರ ಹಿತವನ್ನು ಬಲಿ ಕೊಡುವವರೇ ದಲಿತರ ನಾಯಕರಾಗುವ ಸ್ಥಿತಿ ಬಂದದ್ದು ಈ ಪೂನಾ ಒಪ್ಪಂದದ ಪರಿಣಾಮ. ಇವತ್ತು ಕೂಡ ದಲಿತ ನಾಯಕರುಗಳು ಓಟ್ ಕೇಳುವಾಗ ಸವರ್ಣೀಯರ ಮನೆಗಳಿಗೆ ಒಳಗಡೆ ಹೋಗೋದಕ್ಕೆ ಹೆದರ್ತಾರೆ. ಕೆಲವರು ಸ್ವಾಗತಿಸಿ ಊಟ ಮಾಡಿಸ್ತಕ್ಕಂಥವ್ರು ಉಂಟು, ತಮ್ಮ ಜೊತೆಯಲ್ಲಿ ಕುಂಡಿಸ್ಕೊಂಡು ಟೀ ಕೊಡಿಸೋರು ಉಂಟು, ಆದರೆ ಕಸಿವಿಸಿ ಮಾಡಿಕೊಳ್ಳೋರು ಕೂಡ ಉಂಟು. ಇನ್ನೂ ಸಮಾಜ ಬದಲಾಗಿಲ್ಲ. ಇವತ್ತು ಒಬ್ಬ ಪಾರ್ಲಿಮೆಂಟ್ ಸದಸ್ಯರೇ ದಲಿತ ವರ್ಗದವರು, ಅವರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅವರ ದೈವ ಭಕ್ತರೇ, ಆದರೂ ದೇವಸ್ಥಾನದ ಹೊರಗಡೆ ನಿಂತೇ ನಮಸ್ಕಾರ ಮಾಡ್ತಾರೆ ಭಾಳ ವರ್ಷದಿಂದ. ಅವರು ಏನು ಹೇಳೋದೇನೆಂದರೆ, ಮೇಲ್ವರ್ಗದವರ ಮನಸ್ಸಿಗೆ ನೋವಾಗ್ತದೆ, ಆದ್ದರಿಂದ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ. ಬಹುಶಃ ಆದ್ದರಿಂದ ಅವರು ಸತತವಾಗಿ ಗೆಲ್ತಾ ಬಂದಿದ್ದಾರೆ ಚುನಾವಣೆಯಲ್ಲಿ. ಏಕೆಂದರೆ ಅದು ದೇವಸ್ಥಾನ ಪ್ರವೇಶ ಮಾಡಿದರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯ, ಅದು ಕರ್ನಾಟಕದ ಒಬ್ಬ ಪಾರ್ಲಿಮೆಂಟ್ ಸದಸ್ಯ, ಮೇಲ್ವರ್ಗದವ್ರ ಮನಸ್ಸಿಗೆ ಏನು ನೋವಾಗ್ತದೋ ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ಅಂತ ಹೇಳಿ ಆ ಪಾರ್ಲಿಮೆಂಟ್ ಸದಸ್ಯರು, ಒಬ್ಬ ದೊಡ್ಡ ಹಿರಿಯ ದಲಿತ ನಾಯಕರು, ಮಾಜಿ ಮಂತ್ರಿಗಳು, ಹಾಲಿ ಲೋಕಸಭೆಯ ಸದಸ್ಯರು, ಅವ್ರು ಹೋಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಮೇಲ್ವರ್ಗದವ್ರ ಮನಸ್ಸಿಗೆ ಘಾಸಿ ಆಗ್ತದೆ ಅಂತ ಒಂದು ಭಾವನೆ. ಆದರೆ ಮೇಲ್ವರ್ಗದಲ್ಲಿ ಇರೋ ಜನರೆಲ್ಲರೂ ಆ ರೀತಿ ಇಲ್ಲ ಅಂತ ನಾವು ಭಾವಿಸ್ಬೇಕು. ಅನೇಕರು ಬದಲಾಗಿದ್ದಾರೆ. ಇವತ್ತು ನಗರಗಳಲ್ಲಂತೂ ಅಸ್ಪೃಶ್ಯತೆ ಇಲ್ಲ, ಕುಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ
ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಇದೆ. ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ದಲಿತರಲ್ಲಿರ್ತಕ್ಕಂಥ ತುಂಬ ಪ್ರತಿಭಾವಂತರು ಚುನಾವಣೆಗೆ ಸೋತಾಗ್ತಾರೆ? ಅಂಬೇಡ್ಕರ್ ಅವರೇ 2 ಸಲ ಲೋಕಸಭೆಗೆ ಚುನಾವಣೆಗೆ ನಿಂತು ಸೋತೋಗ್ಬಿಟ್ರು. ಅದು ಅವರು ಮೀಸಲು ಕ್ಷೇತ್ರದಲ್ಲಿ 2 ಸಲ ಸೋತೋಗ್ಬಿಟ್ರು. ಅವರ ವಿರುದ್ಧ ಕಾಂಗ್ರೆಸ್ನವರು ಒಬ್ಬ ಅನಕ್ಷರಸ್ಥ ದಲಿತನನ್ನು ನಿಲ್ಲಿಸಿ ಗೆಲ್ಲಿಸಿದ್ರು. ಅದು ಕಾನೂನು, ಭಾರತದ ಸಂವಿಧಾನ ಪಿತೃ, ಭಾರತದ ಮೊದಲ ಕಾನೂನು ಸಚಿವ, ಪಾರ್ಲಿಮೆಂಟ್ ಚುನಾವಣೆಗೆ ಅದು ಮೀಸಲು ಕ್ಷೇತ್ರದಲ್ಲಿ ನಿಂತಾಗ ಅಂಬೇಡ್ಕರ್ ಅವರ ವಿರುದ್ಧ ಒಬ್ಬ ಅನಕ್ಷರಸ್ಥರನ್ನು ನಿಲ್ಲಿಸಿ 2 ಸಲವೂ ಕಾಂಗ್ರೆಸ್ ಪಕ್ಷದವರು ಅವರನ್ನು ಪರಾಭವಗೊಳಿಸಿದರು. ಇದಕ್ಕೆ ಡಾಂಗೆಯವರ ಒಂದು ಕೈವಾಡ ಕೂಡ ಇತ್ತು ಅಂತ ಇತಿಹಾಸಕಾರರು ಬರೀತಾರೆ. ಅಂಬೇಡ್ಕರ್ ಅವರ ಸೋಲಿನಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಇಬ್ಬರು ಸೇರಿ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ 2 ಸಲ ಪರಾಭವಗೊಳಿಸಿದರು. ಆದರೆ ಅಂಬೇಡ್ಕರ್ ಅವರಿಗೆ ಅನುಭವ ಆಗ್ಬಿಡುತ್ತೆ. ತಾವು ಏನು ಪುನಃ ಒಪ್ಪಂದಕ್ಕೆ ರುಜು ಆಗಿದ್ದೆ ಅದು ದಲಿತರ ರಾಜಕೀಯ ಏಳಿಗೆಯ ಒಂದು ಮರಣದ ಗಟ್ಟೆ ಅನ್ನೋದು ಅಂಬೇಡ್ಕರ್ ಅವರ ಅನುಭವಕ್ಕೆ ಬಂದಿತ್ತು. ಇವತ್ತು ಕೂಡ ದಲಿತರಿರ್ತಕ್ಕಂಥ ನಿಜವಾದ ಪ್ರತಿಭಾವಂತರು, ಕಾಳಜಿ ಉಳ್ಳವರು, ಪ್ರಾಮಾಣಿಕರು ಯಾಕೆ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಅಂದರೆ ಈ ಮೇಲ್ವರ್ಗದವರನ್ನೇ ಅವಲಂಬಿಸಬೇಕಾಗಿದೆ. ಇವತ್ತು ಮೀಸಲು ಕ್ಷೇತ್ರದಲ್ಲಿ ಕೂಡ ಮೇಲ್ವರ್ಗದವರ ತೀರ್ಮಾನವೇ ಅಂತಿಮ ತೀರ್ಮಾನ. ಇದೊಂದು ದೊಡ್ಡ ಸಮಸ್ಯೆ. ಆರ್ ಭರಣಯ್ಯನವರು ತಲಕಾಡು ರಂಗೇಗೌಡರ ಶಿಷ್ಯರು, ಅವರು ಚುನಾವಣೆಗೆ ನಿಂತು ಸೋತರು. ಆರ್ ಭರಣಯ್ಯನಂಥ ವ್ಯಕ್ತಿ ಕರ್ನಾಟಕದಲ್ಲಿ ಸಿಗೋದಿಲ್ಲ. ನಮ್ಮ ಗುರುಗಳು ಗೊತ್ತು, ಶಾಸ್ತ್ರಿಗಳು, ಭಂಡಾರಿ ಅವ್ರಿಗೆ ಗೊತ್ತು, ನಾಗರಾಜ್ ಅವ್ರಿಗೆ ಗೊತ್ತು, ಸಿಗೋದಿಲ್ಲ. ಆರ್ ಭರಣಯ್ಯನಂಥ ವ್ಯಕ್ತಿ ಮಹಾನ್ ವ್ಯಕ್ತಿ. ನಾನು ಅವರನ್ನು ಅನೇಕ ಸಲ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೆ. ನಾನು ಚಿಕ್ಕವನಾದರೂ ಕೂಡ ನನ್ನನ್ನು ಅವರು ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಅನೇಕ ವಿಷಯ ಹೇಳ್ತಾಯಿದ್ರು. ದೇವತಾ ಮನುಷ್ಯ. ಅವರು ಒಂದು ಸಲ ಕುರುಬರ ಸಮ್ಮೇಳನಕ್ಕೆ ತುಮಕೂರಿನಲ್ಲಿ ಹೋದಾಗ ಮಲ್ಲಪ್ಪ ಅಂತ ಕುರುಬರ ಜನಾಂಗದಲ್ಲಿ ಒಬ್ಬರು ಅಧಿಕಾರಿ, ಉನ್ನತ ಅಧಿಕಾರಿ ಇದ್ದರು. ಕುರುಬರ ಸಮ್ಮೇಳನ ಮಾಡಿದರು. ಆ ಸಮ್ಮೇಳನ ಮಾಡಿದಾಗ ಆರ್ ಭರಣಯ್ಯನವ್ರನ್ನ ಅತಿಥಿಗಳಾಗಿ ಕರೆದವರು ನಂತರ ಊಟ ಮಾಡಬೇಕು ಸಮ್ಮೇಳನ ಆದಮೇಲೆ ಮಧ್ಯಾಹ್ನ. ಆದರೆ ಕುರುಬ ಜನಾಂಗದ ನಾಯಕರು ಒಂದು ಷರತ್ತನ್ನು ಹಾಕಿದ್ರು ಮಲ್ಲಪ್ಪನವರು. ನೀವು ಒಬ್ಬರು ಆರ್ ಭರಣಯ್ಯ ಅನ್ನೋರನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದೀರಿ, ಅವರು ಇಂಥ ಜನಾಂಗದವರು ಅಂತ ಗೊತ್ತಾಗಿದೆ ನಮಗೆ. ನೀವು ಭಾಷಣ ಮಾಡಿ ನಂತರ ಅವರ ಉಪಾಯದಲ್ಲಿ ವಾಪಸ್ ಕಳಿಸ್ಬೇಕು. ಅವ್ರ ಜೊತೆ ಊಟ ಮಾತ್ರ ನಾವು ಮಾಡೋಕ್ಕೆ ತಯಾರಿಲ್ಲ, ನಮ್ಮ ಜಾತಿ ಕೆಟ್ಟೋಗ್ತದೆ ಅಂತ ಕುರುಬ ಜನಾಂಗದ ಬೇರೆ ಬೇರೆ ಮುಖಂಡರುಗಳು ಮಲ್ಲಪ್ಪನವ್ರಿಗೆ ಹೇಳಿದ್ರು. ಮಲ್ಲಪ್ಪನವರು ಕೂಡ ಒಪ್ಕೊಂಡ್ರು. ಇರಲಿ, ಅವ್ರಿಗೆ ಗೊತ್ತಾಗದಂಗೆ ಕಳಿಸ್ಬೋಣ ಬಿಡಿ, ನೀವು ಗಲಾಟೆ ಮಾಡೋದಾದರೆ ಯಾಕೆ ಅಂತ ಮಲ್ಲಪ್ಪನವ್ರಿಗೆ ಹೇಳಿದ್ರು. ಆರ್ ಭರಣಯ್ಯನವರು ಬಂದರು. ಇವರೆಲ್ಲರೂ ಕೂಡ ನೋಡ್ತಾ ಇದ್ರು, ಈ ಜನಾಂಗದ ನಾಯಕರುಗಳು ಎಲ್ಲರೂ. ಅವರು ಬಂದ ರೀತಿ, ಅವರ ನಡ್ಕೊಂಡಂಥ ರೀತಿ, ಸಭೆಯಲ್ಲಿ ಅವರು ಆಡಿದಂಥ ಮಾತು, ಅವರ ಒಂದು ಸಾತ್ವಿಕತೆ, ಅವರ ಸೌಜನ್ಯ, ಅವರ ಮಾತುಗಳಲ್ಲಿದ್ದಂಥ ತೂಕ, ಇದನ್ನು ಗಮನಿಸಿದಂಥ ಕುರುಬ ಜನಾಂಗದ ಎಲ್ಲ ನಾಯಕರು ಸಭೆ ಮುಗಿತಿದ್ದಂಗೆ ಮಲ್ಲಪ್ಪನವ್ರ ಹತ್ರ ಓಡೋದು. ಸ್ವಾಮಿ, ದಯವಿಟ್ಟು ಇವ್ರ ಜೊತೆ ಊಟ ಮಾಡಲೇಬೇಕು, ನಾವು ಇವ್ರು ಮಾತ್ರ ಕಳಿಸ್ಬೇಡಿ. ಎಂಥ ಮಾನವ ವ್ಯಕ್ತಿಯನ್ನು ಕರ್ಕೊಂಡ್ಬಂದಿದ್ದೀರಿ ಈ ಸಭೆಗೆ, ಇಂಥವ್ರು ನಾವು ನೋಡೇ ಇಲ್ಲ, ಇಂಥವ್ರ ಜೊತೆ ಊಟ ಮಾಡೋದೇ ಒಂದು ಪುಣ್ಯ ಸ್ವಾಮಿ, ಕಳಿಸ್ಬೇಡಿ ಇವ್ರನ್ನ ಅಂತೇಳಿ ಜೊತೆಗೆ ಊಟ ಮಾಡಿ. ಮಲ್ಲಪ್ಪನವರು ಕಳೆದ ಆ ದಿನಗಳು ಅನ್ನೋ ಪುಸ್ತಕದಲ್ಲಿ ಇದನ್ನು ದಾಖಲು ಮಾಡಿದ್ದಾರೆ. ಅಂಥ ಆರ್ ಭರಣಯ್ಯನವರು ಚುನಾವಣೆಗೆ ನಿಂತಾಗ ದಯನೀಯವಾಗಿ ಸೋತರು. ಮೀಸಲು ಕ್ಷೇತ್ರದಲ್ಲಿ ಶಿವಲಿಂಗಯ್ಯನವರು ಇವತ್ತು ದಲಿತರು ಅನೇಕ ನೌಕರಗಳಿದ್ದಾರೆ. ಇವತ್ತು ಅವ್ರನ್ನ ಹಳ್ಳಿಗಳಲ್ಲಿ ಅವ್ರ ಫೋಟೋ ಇಟ್ಕೊಂಡು ಜನ ಪೂಜೆ ಮಾಡ್ತಾರೆ. ಶಿವಲಿಂಗಯ್ಯನವ್ರ ಫೋಟೋ ಇಟ್ಕೊಂಡು ಅನೇಕರಿಗೆ ಕೆಲಸ ಕೊಡಿಸಿದ್ದಾರೆ. ಅನೇಕರು ಅವರ ಹೆಸರೇಳಿ ದೀಪ ಇರ್ತಾರೆ ಇವತ್ತು. ಅಂಥ ಶಿವಲಿಂಗಯ್ಯನವರು, ನಾನು ಅವ್ರ ಜೊತೆ ಅನೇಕ ಸಭೆಗಳಲ್ಲಿ ಭಾಗವಹಿಸಿ ಹೇಳ್ತೀನಿ. ಇವರು ಹೋಗ್ತಾ ಇದ್ದರೆ ಹೆಣ್ಮಕ್ಳೆಲ್ಲರೂ ಆರತಿ ಮಾಡ್ತಾಯಿದ್ರು, ಆರತಿ ಇಟ್ಕೊಂಡು ನಿಂತಿರೋರು. ಎಲ್ಲರೂ ಇವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ನಮಗೆಲ್ಲರಿಗೂ ಜೀವನ ಕೊಟ್ಟರು ಅಂತ ಹೇಳ್ತಾರೆ ಶಿವಲಿಂಗಯ್ಯ ಸಾಹೇಬರು. ಶಿವಲಿಂಗಯ್ಯನವರು 2 ಸಲ ಚುನಾವಣೆಗೆ ನಿಂತಾಗಲು ಇದೇ ಮೀಸಲು ಕ್ಷೇತ್ರದಿಂದ ಅವರು ಸೋತರು. ಇದು ಭಾಳ ದುರದೃಷ್ಟಕರ. ಯಾರನ್ನು 2ನೇ ಅಂಬೇಡ್ಕರ್ ಅಂತ ಗೌರವಿಸ್ತಾ ಇದ್ದರು ಈ ದಲಿತರು, ಅವರನ್ನೇ 2 ಸಲ ಕರ್ನಾಟಕದಲ್ಲಿ
ಚುನಾವಣೆಯಲ್ಲಿ ಸೋಲಿಸಿದ್ದು ನೋಡಿದಾಗ ಆಶ್ಚರ್ಯ ಆಗ್ತದೆ. ಇನ್ನೊಬ್ಬರು ದೊಡ್ಡ ವ್ಯಕ್ತಿ ಇದ್ದರು, ಡಾಕ್ಟರ್ ಎನ್ ಸಿ ಬೆಳಗಿರಂಗಯ್ಯ ಅಂತ. ಅಂಬೇಡ್ಕರ್ ಅವರನ್ನು ನೋಡಿದ್ದರು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡಿದ್ದರು. ಅವರು ಲಾನಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಡಾಕ್ಟರೇಟ್, ಅದರ ದಲಿತರಲ್ಲ, ಲಾನಲ್ಲಿ ಆ ಕಾಲಕ್ಕೆ ಡಾಕ್ಟರೇಟ್ ಮಾಡಿದವರು ಇಬ್ಬರೇ ಇದ್ದದ್ದು. ಒಬ್ಬರು ಡಾಕ್ಟರ್ ಎನ್ ಸಿ ಬೆಳಗಿರಂಗಯ್ಯ, ಇನ್ನೊಬ್ಬರು ರಾಜವನ್ನಾರ್ ಅವರು ಮದ್ರಾಸ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ನಿವೃತ್ತರಾದರು. ಡಾಕ್ಟರ್ ಎನ್ ಸಿ ಬೆಳಗಿರಂಗಯ್ಯನವರು ಏನೂ ಆಗಲಿಲ್ಲ, ಆದರೆ ಚುನಾವಣೆ ನಿಂತು ಅದು ಮೀಸಲು ಕ್ಷೇತ್ರದಲ್ಲಿ ಅವರು ಕೂಡ ಡಿಪಾಸಿಟ್ ಇದ್ದಂಗೆ ಸೋತು. ಆದರೆ ಇದಕ್ಕೆಲ್ಲ ಕಾರಣ ಏನು? ಬಹುಶಃ ಅಂಬೇಡ್ಕರ್ ಇದನ್ನು ಮೊದಲೇ ಹೇಳಿದರು, ಈ ಪೂನಾ ಒಪ್ಪಂದ ದಲಿತರ ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕಿದೆ, ದಲಿತರು ರಾಜಕೀಯವಾಗಿ ಸ್ವತಂತ್ರವಾಗಿ ಬೆಳೆಯದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನಿಜವಾಗೂ ನಾನು ಭಾಳ ದುಃಖದಿಂದ ರುಜು ಮಾಡಿದೆ. ಆ ಮಹಾತ್ಮನ ಪ್ರಾಣವನ್ನು ಉಳಿಸುವ ಒಂದೇ ಒಂದು ಉದ್ದೇಶದಿಂದ ನಮ್ಮ ಜನತೆಯ ಹಕ್ಕುಗಳನ್ನು ನಾನು ತ್ಯಾಗ ಮಾಡಿದೆ ಅಂತ ನೊಂದು ಅಂಬೇಡ್ಕರ್ ಅವರು ಹೇಳಿಕೊಂಡಿದ್ದಾರೆ. ಆದ್ದರಿಂದ ನನಗನ್ನಿಸ್ತದೆ, ಒಂದು ಕಡೆ ಇದನ್ನು ನೋಡ್ತೇವೆ, ಈ ಸಂಪ್ರದಾಯವಾದಿಗಳು ಇವತ್ತು ಕ್ಷೌರ ಮಾಡೋದಿಲ್ಲ ಅಂತ ಗಲಾಟೆ ರಾಯಚೂರು ಕಡೆ, ಕೆರೆಯಲ್ಲಿ ನೀರು ತಗೊಳ್ಳಿಲ್ಲ ಅಂತ ಗದಗಿನಲ್ಲಿ ಗಲಾಟೆ, ಮತ್ತು ಹೋಟೆಲಲ್ಲಿ ಬಿಡಲಿಲ್ಲ ಅಂತ ಗಲಾಟೆ, ಬಾಗಲಕೋಟೆಯಲ್ಲಿ ಗಲಾಟೆ. ಯಾಕೆ ಹಿಂಗಾಗ್ತಾಯಿದೆ? ಬಹುಶಃ ನಮ್ಮ ಸಮಾಜ ಬದಲಾವಣೆ ಆಗಬೇಕಾಗಿತ್ತೋ ಆ ಪ್ರಮಾಣದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ನಿರೀಕ್ಷಿಸಿದ ಮತ್ತು ಹಿಂದೂ ಸುಧಾರಕರು ನಿರೀಕ್ಷಣೆ ಮಾಡಿದ ನಿಟ್ಟಿನಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಿಲ್ಲ. ಸಮಾಜ ಭಾಳ ವ್ಯತ್ಯಯ ಆಗ್ತದೆ. ಮೊನ್ನೆ ಎಲ್ಲ ಒಂದು 2-3 ವರ್ಷದ ಹಿಂದೆ ನಾನೊಂದು ಸುದ್ದಿ ಓದಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ತೇರು ಹೋಗ್ತಾ ಇದ್ದರೆ ಒಂದು ಗ್ರಾಮದಲ್ಲಿ, ಆ ತೇರಿನ ಮೇಲೆ ಕೆಲವರೆಲ್ಲ ನಿಂತಿದ್ದರು, ಮೇಲೆ ಬಂದಿದ್ದವರೇ. ಆದರೆ ದುರದೃಷ್ಟವಶಾತು ರಥವಾಗಿ ಅವರು ಕೆಳಗಡೆ ಬಿದ್ದುಬಿಟ್ಟಿದ್ರು. ಅವರಿಬ್ಬರು ಸತ್ತೇ ಹೋಗ್ತಾಯಿದ್ರು, ಅದರ ರಥದ ತುದಿಯಿಂದ ಬಿದ್ದಿದ್ದರು. ಆದರೆ ಸತ್ತೋಗ್ತಾರಲ್ಲ ಅಂತ ಪಕ್ಕದಲ್ಲೇ ಹೋಗ್ತಾ ಇದ್ದರು ದಲಿತರು ಏನು ಮಾಡಿದ್ರು, ಅವ್ರನ್ನ ಕ್ಯಾಚ್ ಹಿಡಿದು ತಪ್ಪಿಕೊಂಡವ್ರನ್ನ ಹಿಡ್ಕೊಂಡು ಅವರ ಪ್ರಾಣ ಉಳಿಸಿದ್ರು. ಆದರೆ ಈ ಕೆಳಗೆ ಬಿದ್ದು ಒಬ್ಬರು ಪ್ರಾಣ ಉಳಿಸ್ಕೊಂಡವರು ಸುಮ್ಮನೆ ಇರಲಿಲ್ಲ. ಜನಗಳನ್ನೆಲ್ಲ ಸೇರಿಸಿ ಇವರು ಅಸ್ಪೃಶ್ಯರು, ನಮ್ಮನ್ನು ತಬ್ಬಿಕೊಂಡು ಮುಟ್ಟಿ ಹಿಡ್ಕೊಂಬಿಟ್ರು, ಮೇಲಿಂದ ಬಿದ್ದುಕೊಳ್ಳಿ ಅಂತೇಳಿ ಅವ್ರಿಗೆ ಚೆನ್ನಾಗಿ ಹೊಡೆದು ಎಲ್ಲ ಸೇರಿ ಅವ್ರನ್ನ ಆಸ್ಪತ್ರೆಗೆ ಹಾಕಪ್ಪ. ಯಾರು ಈ ಪ್ರಾಣ ಉಳಿಸೋಕ್ಕೆ ಹೋದವ್ರಿಗೆ ಆಸ್ಪತ್ರೆಗೆ ಅವರ ಪ್ರಾಣವೇ ಹೋಗೋ ಸ್ಥಿತಿ ಬಂದ್ಬಿಟ್ಟು. ಆದರೆ ಜನ ಇನ್ನೂ ಮೌಢ್ಯದಲ್ಲೇ ಇದ್ದಾರೆ. ತಮಿಳುನಾಡಿನಲ್ಲಿ ನಾನು 1-2 ವರ್ಷ ಆಗಿಲ್ಲ ವರದಿ ಓದಿ, ಕುಂಭಕೋಣಂ ಜಿಲ್ಲೆ ಸುತ್ತಮುತ್ತ ಗ್ರಾಮಗಳಲ್ಲಿ ದಲಿತರು ಗಂಡು ನಾಯಿಗಳನ್ನು ಸಾಕಬಾರ್ದು ಅನ್ನೋ ನಿಯಮ ಇದೆ. ದಲಿತರು ಗಂಡು ನಾಯಿಗಳನ್ನು ಸಾಕಿಬಿಟ್ಟಿದ್ದು ಗೊತ್ತಾದರೆ ಮೇಲ್ವರ್ಗದವರು ಬಂದು ಅವ್ರನ್ನ, ದಲಿತ ವರ್ಗದವ್ರನ್ನ ಭಾಳ ಹಲ್ಲೆ ಮಾಡ್ತಾರೆ. ಯಾಕೆ ಅಂದರೆ ಅವರ ಭಯ, ದಲಿತ ವರ್ಗದವರು ಸಾಕಿರ್ತಕ್ಕಂಥ ಈ ಗಂಡು ನಾಯಿಗಳು ಅಕಸ್ಮಾತ್ ನಮ್ಮ ಹೆಣ್ಣು ನಾಯಿಗಳ ಜೊತೆ ಏನಾದರೂ ಸಂಪರ್ಕ ಸಾಧಿಸಿದ್ರೆ ನಮ್ಮ ಪಾವಿತ್ರ್ಯ ಏನಾಗಬೇಕು, ನಮ್ಮ ಧರ್ಮ ಏನಾಗಬೇಕು, ನಮ್ಮ ಜಾತಿ ಏನಾಗಬೇಕು ಅನ್ನುವ ಒಂದು ಭಯ. ಇದನ್ನು ಮೌಢ್ಯ ಅನ್ನಬೇಕು, ಮನೋರೋಗ ಅನ್ನಬೇಕು ಗೊತ್ತಾಗೋದಿಲ್ಲ. ಆದರೆ ಇವತ್ತು ಕೂಡ ಇದಿದೆ ಅಂದರೆ ಎಷ್ಟು ಸುಧಾರಣೆ ಆಗಬೇಕಾಗಿದೆ ನಮ್ಮಲ್ಲಿ. ಆದರೆ ಇದ್ರ ಜೊತೆಗೆ ಸಮಾಜದಲ್ಲಿ 2 ಪ್ರವೃತ್ತಿಯನ್ನು ಕಾಣ್ತೇವೆ. ಅಸ್ಪೃಶ್ಯತೆ, ಜಾತೀಯತೆಯನ್ನು ಆಚರಿಸುವ ಒಂದು ಗುಂಪಾದರೆ, ಇನ್ನೊಂದು ಗುಂಪು ವೇದ ಕಾಲದಿಂದಲೂ ಕೂಡ, ಉಪನಿಷತ್ ಕಾಲದಿಂದಲೂ ಕೂಡ ಸಮಾನತೆಯನ್ನು, ಮನುಷ್ಯತ್ವವನ್ನು ಎತ್ತಿಡ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲೇ ಇದೆ. ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದವರು ಒಬ್ಬ ಬ್ರಾಹ್ಮಣ ಉಪಾಧ್ಯಾಯ ಬಡ್ಡಾರಿ ಸಾಹೇಬರು, ಅದನ್ನೆಲ್ಲ ಭಾಳ ಚೆನ್ನಾಗಿ ಅನುವಾದ ಮಾಡಿದ ಅದ್ಭುತವಾದ ಪುಸ್ತಕ. ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದವರು ಬ್ರಾಹ್ಮಣ ಉಪಾಧ್ಯಾಯರು. ಅಂಬೇಡ್ಕರ್ ಅವರ ಹೆಸರೇ ಅವ್ರದ್ದಲ್ಲ, ಅಂಬೇಡ್ಕರ್ ಹೆಸರು ಅಂಬೇವಾಡ್ಕರ್. ಆದರೆ ಬ್ರಾಹ್ಮಣ ಗುರುಗಳು ಏನು ಮಾಡಿದ್ರು, ಅಂಬೇಡ್ಕರ್ ಬಗ್ಗೆ ಎಷ್ಟು ಹಚ್ಕೊಂಡಿದ್ರು ಅಂದರೆ, ಒಂದು ಮಳೆಯಲ್ಲಿ ತೊಯ್ದು ಬಂದಾಗ ಮನೆಗೆ ಕರ್ಕೊಂಡೋಗಿ ಅವನ ಮಗನ ಬಟ್ಟೆಗಳನ್ನು ಕೊಟ್ಟರು ಮತ್ತು ಅಂಬೇಡ್ಕರ್ ಅವರಿಗೆ ಸದಾ ಪ್ರೋತ್ಸಾಹ ಕೊಟ್ಟರು. ಹಾಜರಿ ಪುಸ್ತಕದಲ್ಲಿ ಅಂಬೇವಾಡ್ಕರ್ ಅಂತಕ್ಕಂಥ ಹೆಸರನ್ನು ಹೊಡೆದಾಕಿ ತಮ್ಮ ಹೆಸರನ್ನು ಬರೆದುಕೊಟ್ರು. ಅವರ ಹೆಸರು ಅಂಬೇಡ್ಕರ್, ಉಪಾಧ್ಯಾಯರ ಹೆಸರು. ಅಂಬೇಡ್ಕರ್ ಅವರು ಪ್ರಸಿದ್ಧರಾದದ್ದು ಅವರ ಉಪಾಧ್ಯಾಯರ ಹೆಸರಿನ ಮೂಲಕವೇ. ಇವತ್ತು ಕೂಡ ನಿಜವಾದ ಹೆಸರು ಅಂಬೇವಾಡ್ಕರ್. ಗುರುಗಳಿಗೆ ಗೊತ್ತಿತ್ತು ಏನೋ.
ಈತ ಮುಂದೆ ದೊಡ್ಡ ಮನುಷ್ಯ ಆಗ್ತಾನೆ. ಕೊನೆಗೆ ದುಂಡು ಮೇಜಿನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರು ಭಾಷಣ ಮಾಡಿದಾಗ ಇದೇ ಬ್ರಾಹ್ಮಣ ಉಪಾಧ್ಯಾಯರು ಪ್ರಾಥಮಿಕ ಶಾಲೆಯಲ್ಲಿ ಇವರ ಹೆಸರನ್ನ ಬದಲಾವಣೆ ಮಾಡಿದವರು ಲಂಡನ್ಗೆ ಒಂದು ಟೆಲಿಗ್ರಾಮ್ ಕಳಿಸಿದ್ರು, ನನ್ನ ಶಿಷ್ಯ ಈ ಎತ್ತರಕ್ಕೆ ಬೆಳೆದಿದ್ದಾನೆ, ಇದಕ್ಕಿಂತ ನನಗೆ ಸಂತೋಷ ಇಲ್ಲ, ದೊಡ್ಡದಿಲ್ಲ ಅಂತ ಲಂಡನ್ಗೆ ಒಂದು ಟೆಲಿಗ್ರಾಮ್ ಕಳಿಸಿದ್ರು. ಈ ಗುರು ಮಲ್ಲರ್ ಎಂಬ ಶಿಕ್ಷಕರು ಅಂಬೇಡ್ಕರ್ ಅವರಿಗೆ ಬಟ್ಟೆಗಳನ್ನು ಕೊಡ್ತಾಯಿದ್ರು, ಪುಸ್ತಕಗಳನ್ನು ಕೊಡ್ತಾಯಿದ್ರು. ಗಾಯಕ್ವಾಡರು ವಿದೇಶ ವ್ಯಾಸಂಗಕ್ಕೆ ಕಳಿಸಿದ್ರು. ಸಾಹು ಮಹಾರಾಜರು ಪತ್ರಿಕೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಸಹಾಯ ಮಾಡಿದ್ರು. ಒಂದು ಅದೇ ಪರಂಪರೆ ಮುಂದುವರೆದು ಗೋಪಾಲ ಸ್ವಾಮಿ ಅಯ್ಯರವರು, ತಲಕಾಡು ರಂಗೇಗೌಡರು, ಕುದ್ಮುಡಿ ರಂಗರಾಯರು, ಕಾರ್ಖಾನಿಸರು, ವರದರಾಜಯ್ಯನವರು ಅನೇಕ ಜನ ಕೆಲಸ ಮಾಡಿದ್ದಾರೆ. ನಿಜವಾಗಲೂ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಇತ್ತೀಚೆಗೂ ಕೂಡ ಸುದ್ದಿಗಳು ಬರ್ತಾ ಇರೋದು ನೋಡಿದಾಗ ಬಹುಶಃ ಏನಾಗಿದೆ, ದಲಿತರು ಹಿಂದಿನ ಸ್ಥಾನಮಾನವನ್ನು ನಿರಾಕರಿಸ್ತಾ ಇದ್ದಾರೆ. ಏನು ಅವರಿಗೆ ಗ್ರಾಮೀಣ ವ್ಯವಸ್ಥೆಯೊಳಗೆ ಒಂದು ಸ್ಥಾನ ಇತ್ತು, ತಮಟೆ ಬಡಿತಕ್ಕಂಥದ್ದು, ಕೋಣನ ಬಲಿ ಕೊಡ್ತಕ್ಕಂಥದ್ದು, ಹೋಟೆಲಿಗೆ ಬರಬಾರ್ದು, ದೇವಸ್ಥಾನಕ್ಕೆ ಬರಬಾರ್ದು, ಕೆರೆ ಕುಟ್ಟೆಗಳಿಗೆ ನೀರು ತಗೋಬಾರ್ದು ಅಂತ ಇತ್ತು. ಅದನ್ನು ಇವತ್ತು ದಲಿತರು ಹೋಗ್ತಾ ಇಲ್ಲ. ಯಾಕಂದರೆ ದಲಿತರಲ್ಲಿ ಶಿಕ್ಷಣ ಮೇಲ್ವರ್ಗದ ಗ್ರಾಮೀಣ ಪ್ರದೇಶದಲ್ಲಿ ಮೇಲ್ವರ್ಗದವರಿಗಿಂತ ಹೆಚ್ಚು ಶಿಕ್ಷಿತರಾಗ್ತಾ ಇರೋದು ದಲಿತ ವರ್ಗದಲ್ಲಿ. ಮೇಲ್ವರ್ಗದವರು ದುರದೃಷ್ಟವಶಾತ್ ದಲಿತರಷ್ಟು ಶಿಕ್ಷಣ ಪಡೆಯೋಕ್ಕಾಗ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಒಂದು ಹಳ್ಳಿಗೆ ಹೋದರೆ ದಲಿತ ವರ್ಗದಲ್ಲಿ ಇಬ್ಬರು PhD ಮಾಡಿರ್ತಾರೆ, ಒಂದು 80 ಜನ BA BSc ಮಾಡಿರ್ತಾರೆ, ಒಂದು 50 ಜನ MSc ಮಾಡಿರ್ತಾರೆ. ಆದರೆ ಮೇಲ್ವರ್ಗದವರಲ್ಲಿ ನಾವು ಪತ್ತೆ ಹಚ್ಚುತ್ತಾ ಹೋದರೆ ಒಂದು 5 ಜನ ಕೂಡ ಸಿಗೋದಿಲ್ಲ. ಬಹುಶಃ ಅವರಿಗೆ ಭೂಮಿ ಇದೆ, ನಮಗೆ ಉದ್ಯೋಗದ ಅವಶ್ಯಕತೆ ಇಲ್ಲ, ನಮಗೆ ತೋಟ ಇದೆ ಅನ್ನುವ ಭಾವನೆ ಇರ್ಬೋದು. ಆದರೆ ವಿದ್ಯೆಯಲ್ಲಿ ನಾವು ನೋಡಿದಾಗ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ದಲಿತರ ಶಿಕ್ಷಣ ಭಾಳ ತೀವ್ರವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣರಾದವರು ಮತ್ತೆ ಈ ಮೇಲ್ವರ್ಗದ ಸುಧಾರಕರು. ದಲಿತರಲ್ಲಿ ಇಷ್ಟು ಶಿಕ್ಷಣ ಬರಬೇಕಾದ್ರೆ ಮೇಲ್ವರ್ಗದ ಸುಧಾರಕರ ಒಂದು ಪ್ರಯತ್ನ, ಆ ಪ್ರಾಮಾಣಿಕವಾದ ಶ್ರಮ, ಅದನ್ನು ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ. ಅಂಬೇಡ್ಕರ್ ಅವರಿಗೆ ಎರಡೂ ಥರದ ಅನುಭವಗಳಾದವು. ಗಾಡಿಯಿಂದ ಅವ್ರನ್ನ ತಳ್ಳಿದ್ರು, ಇಂಥ ಜಾತಿ ಅಂತದ್ದು ಗೊತ್ತಾದ ಕೂಡಲೇ ಅವರಿಗೆ ಬಾಡಿಗೆ ಮನೆ ಕೂಡ ಕೊಟ್ಟಿಲ್ಲ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಸಿಗೋದಿಲ್ಲ ಅನೇಕ ಪ್ರದೇಶದಲ್ಲಿ. ನನಗೆ ಸಿಗಲಿಲ್ಲ ಬಾಡಿಗೆ ಮನೆ. ರಾಜಾಜಿನಗರದಲ್ಲಿ ನಾನು ಅಡ್ವಾನ್ಸ್ ಕೊಡೋಕ್ಕೆ ಹೋದಾಗ ನನ್ನ ಏಜೆಂಟರ ಜೊತೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ್ರು. ನಾನು ಇಂಥವ್ರು ಅಂದೆ. ಅವರು ಅಡ್ವಾನ್ಸ್ ವಾಪಸ್ ಕೊಟ್ಟು ದಯವಿಟ್ಟು ಬರಬೇಡಿ, ಇಂಥ ಜಾತಿಯವರು ನಮಗೆ ಬೇಕಾಗಿದೆ ಅಂತ ವಾಪಸ್ ಕಳಿಸಿದ್ರು. ನಾನು ಆ ಏಜೆಂಟ್ಗೆ ಹೇಳಿದೆ, ಬಾಡಿಗೆ ಬ್ರೋಕರ್ಗೆ ಹೇಳಿದೆ, ನೋಡಿ ನೀವು ತಪ್ಪು ಮಾಡಿದ್ರಿ, ನಾನೇನೋ ಅವಮಾನ ಆಗಿದೆ, ಅವ್ರಿಗೆ ತಿಳುವಳಿಕೆ ಇಲ್ಲ ಜನಕ್ಕೆ, ನಾನು ಅದನ್ನು ಆ ನೋವನ್ನು ಅನುಭವಿಸ್ತೇನೆ, ಚಿಂತೆ ಇಲ್ಲ, ನಾನು ಸ್ವಲ್ಪ ಬೇಸರ ಆಗಿರ್ಬೋದು. ಆದರೆ ಸಮಾಜದಲ್ಲಿ ಅನೇಕರಿಗೆ ಈ ಥರ ಸಮಸ್ಯೆಗಳಾಗ್ತವೆ, ಅದರಲ್ಲಿ ನನಗೂ ಕೂಡ ಆಗಿದೆ ಅಷ್ಟೇ. ಇದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದ ಆಗಿರೋ ಅವಮಾನ ಇದು. ನನಗೆ ಸ್ವಲ್ಪ ಅದರ ಬಿಸಿ ತಟ್ಟಿದೆ ಅಷ್ಟೇ, ನಾನೇನು ಬೇಸರ ಪಟ್ಕೊಳ್ಳಲ್ಲ ಈ ವಿಷಯದಲ್ಲಿ. ನೀವು ದಯವಿಟ್ಟು ನನಗೆ ಮನೆ ಬಾಡಿಗೆ ಕೊಡಿಸ್ಬೇಕಾದ್ರೆ ನೀವು ಇಂಥವನು, ಅದರಲ್ಲೂ ಇನ್ನೊಬ್ಬ ಹೊಲೆಯ ಅಂತ ಕೇಳಿ, SC ಅಂದ ಕೂಡಲೇ ಅದರ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಹೊಲೆಯನೊಬ್ಬ ನಿಮ್ಮ ಮನೆ ಬಾಡಿಗೆದಾರನಾಗಿ ಬರ್ತಾನೆ, ನಿಮ್ಗೆ ಒಪ್ಪಿಗೆ ಇದ್ದರೆ ಕೊಡಿ ಅಂತ ಕೇಳಬೇಕು, ದಯಮಾಡಿ ನನ್ನ ಜಾತಿ ಹೇಳಿ ಅಂತ ನಾನು ಅವ್ರಿಗೆ ಹೇಳಿದೆ ಬ್ರೋಕರ್ಗೆ. ಅವರು ಅನೇಕರಿಗೆ ಹೇಳಿದ್ದಾರೆ, ಅನೇಕರು ಕೊಟ್ಟಿಲ್ಲ. ಒಬ್ಬರು ಮಾತ್ರ ಅವರು ಮೇಲ್ವರ್ಗದವರೇ, ಮತ್ತೆ ಅವ್ರು ನಾವು ಇಲ್ಲ ಹೊಲೆಯರಾದರೂ ನಾವು ಕೊಡ್ತೇವೆ, ನಮ್ಗೆ ಒಳ್ಳೆ ಜನ ಬೇಕಷ್ಟೇ ಅಂತೇಳಿ ಅವರು ಒಪ್ಪಿಕೊಂಡ್ರು. ಅವರು ಎಷ್ಟು ಗೌರವದಿಂದ ನಡೆಸಿಕೊಂಡ್ರು ನನ್ನನ್ನು ಆ ಬಾಡಿಗೆ ಮನೆಯಲ್ಲಿದ್ದಾಗ. ಅಂದರೆ ನಾನು ಇನ್ನೂ ಮದುವೆ ಆಗಿರಲಿಲ್ಲ. ಕೂಡಲೇ ಅವರು ಬೆಳಗ್ಗೆ ಎದ್ದ ಕೂಡಲೇ ಅವರೇನು ಕಾಫಿ ಟೀ ಕುಡಿಯೋ ಅಭ್ಯಾಸಕ್ಕೆಲ್ಲ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅಂತ ಕಾಣ್ತದೆ ಅಂದ್ಬಿಟ್ಟು ಅವ್ರ ಮನೆಯಿಂದ ಮೊದಲು ಟೀ ಫಸ್ಟ್ ಅವ್ರ ಮಗ ತಂದು ಕೊಡ್ತಾಯಿದ್ದ, ಅಂಕಲ್ ಟೀ ಕುಡಿಬೇಕಂತೇಳಿ. ಇರೋಷ್ಟು ದಿನ ಅವರೆಷ್ಟು ಗೌರವ ಕೊಟ್ಟರು ಅಂದಾಗ ನನಗನ್ನಿಸ್ತು, ನಾವು ಏಕಾಏಕಿ ಒಂದು ತೀರ್ಮಾನಕ್ಕೆ ಯಾವತ್ತೂ ಬರಬಾರ್ದು. ಸವರ್ಣೀಯರೆಲ್ಲ ಕೆಟ್ಟವರು, ದಲಿತರೆಲ್ಲ ಒಳ್ಳೆಯವರು, ಆ ತೀರ್ಮಾನಕ್ಕೆ ಬರೋದಕ್ಕಿಂತ ಅವರ ಮನೋಧರ್ಮ, ಅವರ ಹಿನ್ನೆಲೆ, ಅವರ ಚಿಂತನಾಕ್ರಮ, ಅವರ ಮೇಲೆ ಆಗಿರಬಹುದಾದಂಥ ಪ್ರಭಾವ, ಅವರ ಸಾಮಾಜಿಕ ಧೋರಣೆ, ಇದನ್ನು ನಾವು ನೋಡಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಕೊನೆಗೆ ನಾನು ಮತ್ತೆ ಕೆಂಗೇರಿ ಉಪನಗರಕ್ಕೆ ಹೋದೆ. ಅಲ್ಲೊಂದು ಬಾಡಿಗೆ ಮನೆಯಲ್ಲಿದ್ದೆ.
ಅಲ್ಲಿ ಜಾತಿಯ ಮಾಲೀಕ ಸಿಟಿಯಿಂದ ಬರ್ತಾಯಿದ್ದ ಬಾಡಿಗೆ ತೊಗೊಳ್ಳಿ. ಅವನು ನನ್ನ ಜಾತಿಯನ್ನು ಕಂಡುಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟ ಅಂದರೆ, ಎಷ್ಟು ಸಂಶೋಧನೆ ಮಾಡೋದಂದರೆ ಅವನಿಗೊಂದು ಡಾಕ್ಟ್ರೇಟೇ ಕೊಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಕ್ರಾಸ್ ಕ್ವಶನ್ ಮಾಡೋದು ಜಾತಿ ಕಂಡುಹಿಡಿಯೋದಕ್ಕೆ. ನಾನು ಮತ್ತೆ ಮನೆ ಖಾಲಿ ಮಾಡಿಸಿದ್ರೆ ಕಷ್ಟ ಅಂತ ನಾನು ಹುಷಾರಾಗಿ ಉತ್ತರ ಹೇಳ್ತಾ ಇದ್ದೆ. ಅವನಿಗೆ ಕನ್ಫ್ಯೂಸ್ ಆಗಿ ಹೋಗೋಣ ಮತ್ತೆ ಇನ್ನೂ ಏನೇನೋ ಪ್ರಶ್ನೆಗಳನ್ನು ಯೋಚನೆ ಮಾಡ್ಕೊಂಡು ಬರೋ ತಿಂಗಳು ಇನ್ನೂ ಚೆನ್ನಾಗಿ ಉತ್ತರ ಕೊಡ್ತಾಯಿದ್ದೆ. ಅವನು ಗೊಂದಲ ಆಗೋದು. ಅವನಿಗೆ ಭಾಳ ಗಾಬರಿಯಾಗಿ ಇವನ ಜಾತಿ ಕಂಡುಹಿಡಿಯೋಕ್ಕಾಗ್ತಾ ಇಲ್ವಲ್ಲ ಅಂತ ಅವನು ಭಾಳ ನೋವಿನಿಂದ ಅವನ ಸಂಶೋಧನೆಯೂ ವಿಫಲವಾಗಿ ಭಾಳ ನೋವಿಗೆ ಸಿಗಾಕೊಂಡು. ಆಮೇಲೆ ನಾನು ಏನಪ್ಪ ಇಷ್ಟು ಜನ ಇದ್ದಾರೆ ಇಂಥ ಜನ ಅಂತ ಬೇಜಾರಾಗಿದ್ದರೆ, ಒಂದು ರಾತ್ರಿ ನಾನು ಹೋಗ್ತಾಯಿದ್ದೆ. ಒಬ್ಬ ದೊಡ್ಡ ವಿದ್ವಾಂಸರು ಬರ್ತಾಯಿದ್ರು, ಬ್ರಾಹ್ಮಣ ವಿದ್ವಾಂಸರು. ಏನು ಇಲ್ಲಿದ್ದೀರಿ ಅಂದರೆ, ನಾನು ಇಂಥ ಕಡೆ ಬಾಡಿಗೆ ಇದ್ದೀನಿ. ಬ್ರಾಹ್ಮಣ ವಿದ್ವಾಂಸರು, ದೊಡ್ಡ ವಿದ್ವಾಂಸರು. ಅವರು ಹೇಳಿದ್ರು, ಸಿದ್ಧಲಿಂಗಯ್ಯನವರೇ, ನನ್ನ ಮನೆ ತುಂಬ ದೊಡ್ಡದು, ಕೆರೆ ಎದುರುಗಡೆ ಇದೆ, ನೀವು ಕವಿಗಳು, ಆ ಮನೆ ಎದುರುಗಡೆ ಬಂದ ಕೆರೆ ನೋಡಿದ್ರೆ ನಿಮಗೆ ಸ್ಫೂರ್ತಿ ಬರ್ತದೆ. ನನ್ನ ಮನೆ ಖಾಲಿ ಇದೆ, ಅಡ್ವಾನ್ಸು ಬೇಡಿ, ನೀವು ಯಾಕೆ ಅಲ್ಲಿ ಇರಬಾರ್ದು ಅಂತ ಅವರೇ ನನಗೆ ಆಹ್ವಾನ ಕೊಟ್ಟರು. ಕೊನೆಗೆ ನಾನು ಈ ಅಡ್ವಾನ್ಸನ್ನು ಚೆನ್ನಾಗಿ ಖರ್ಚು ಮಾಡ್ಕೋಬೋದು ಅನ್ನೋದು ಉದ್ದೇಶ ಇತ್ತು ನನಗೆ, ವಾಪಸ್ ಅಡ್ವಾನ್ಸ್ ಸಿಕ್ಕಿದ್ದನ್ನು. ಆದ್ದರಿಂದ ನಾನು ಕೂಡಲೇ ಒಪ್ಪಿಕೊಂಡೆ. ಆ ವ್ಯಕ್ತಿ ನನಗೆ ಅವರು ಬಾಡಿಗೆ ಕೂಡ ಸರಿಯಾಗಿ ತಗೊಳ್ಳಿಲ್ಲ. ಕೆಲವು ಸಲ ಅವರು ಬಂದಾಗ ನಾನು ನನ್ನ ಕಷ್ಟಗಳನ್ನು ಹೇಳಿದಾಗ ಅವರೇ 500 ರೂಪಾಯಿ ಕೊಟ್ಟು, ಇಷ್ಟು ತೊಂದರೆಯಲ್ಲಿದ್ದೀರಿ, ಬಾಡಿಗೆ ಬೇಡ ಅಂತ ಹೋಗಿದ್ದು ಉಂಟು. ಆದರೆ ಎರಡು ಥರದ ಜನ, ಅದು ಅಂಬೇಡ್ಕರ್ ಅವರ ಜೀವನದಲ್ಲೂ ಅನುಭವ ಆಗಿದೆ. ದಲಿತರ ಒಂದು ಸಾಮಾಜಿಕ ಬದುಕಿನಲ್ಲೂ ಕೂಡ ಅನುಭವ ಆಗಿದೆ. ನಮಗನ್ನಿಸ್ತದೆ ಈ ಮೇಲ್ವರ್ಗದಲ್ಲಿ, ಮುಖ್ಯವಾಗಿ ದಲಿತೇತರ ವರ್ಗದಲ್ಲಿ ಸುಧಾರಕ ಪ್ರವೃತ್ತಿ ಹೆಚ್ಚು ಬಂದಷ್ಟು ದಲಿತ ವರ್ಗದವರಿಗೆ ಅದರ ಲಾಭ ಆಗ್ತದೆ. ದಲಿತ ವರ್ಗದವರ ಶೈಕ್ಷಣಿಕವಾದ ಮತ್ತು ಆರ್ಥಿಕವಾದ ಏಳಿಗೆಗೆ ಮೇಲ್ವರ್ಗದವರು ಕೈ ಜೋಡಿಸದೆ ಅದು ಸಾಧ್ಯವಿಲ್ಲ. ಒಂದು ಅಸ್ಪೃಶ್ಯತೆಯ ಒಂದು ಕೇಸನ್ನು, ಮೊಕದ್ದಮೆಯನ್ನು, ಒಂದು ದೂರನ್ನು ಕೊಡಕ್ಕೆ ಹೋದರೂ ಕೂಡ ಅದನ್ನು ತಗೊಳ್ಳೋನಿಗೆ ಅಸ್ಪೃಶ್ಯತೆಯಲ್ಲಿ ನಂಬಿಕೆ ಇರ್ತದೆ, ಅದೇ ಸಮಸ್ಯೆ. ಆದ್ದರಿಂದ ಅವನು ದೂರನ್ನು ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾನೆ, ಹಿಂದಿನಿಂದ ನಡೆದು ಬಂದಿದೆ, ಹೊಂದ್ಕೊಂಡು ಹೋಗಿ ಅಂತ ರಾಜಿ ಮಾಡ್ಸೋಕ್ಕೆ ನೋಡ್ತಾನೆ ಹೊರತು ಪೊಲೀಸ್ ಅಧಿಕಾರಿ ಅವರು ಅಸ್ಪೃಶ್ಯತೆಯ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳೋದಿಲ್ಲ. ಆದ್ದರಿಂದ ಸುಮಾರು 5,000 ಕೇಸ್ಗಳು ಅಂತಂದರೆ 4 ಜನರಿಗೆ ಶಿಕ್ಷೆ ಆಗಿದೆ ಅಂತ ಯಾಕೆ ಪೇಪರ್ ಬರ್ತದೆ ಅಂದರೆ, ಈ ಯಾರು ಅಸ್ಪೃಶ್ಯತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರಿಗೆ ಅಸ್ಪೃಶ್ಯತೆ ಅನ್ನೋದು ಒಂದು ಹಿಂದಿನಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು, ಕೂಡಲೇ ಅದನ್ನು ತೆಗೆದಾಕೋಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಇದೆ. ಅದು ತೀವ್ರವಾದ ವಿರೋಧ ಇಲ್ಲ ಮೇಲಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ. ಆದ್ದರಿಂದ ಅಸ್ಪೃಶ್ಯತೆ ಕೂಡ ನಾಶ ಆಗೋದು ಕಷ್ಟ ಆಗ್ತಾಯಿದೆ. ಈ ದಿಕ್ಕಿನಲ್ಲಿ ನನಗೆ ಒಂದು ನೆನಪಾಗ್ತದೆ, ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸುಮಾರು 40 ವರ್ಷ, 50-60 ವರ್ಷದ ಹಿಂದೆ ದಲಿತ ಸಾಹಿತಿ ಒಬ್ಬರು ಹೋಗಿದ್ದರು. ನಮ್ಮ ಗುರುಗಳು ಗೊತ್ತು, ಸೋಸಲಿ ಸಿದ್ದಪ್ಪನವರು. ಅವರನ್ನು ಒಳಗಡೆ ಬಿಡಲಿಲ್ಲ. ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತ ಕಾಣ್ತದೆ. ಒಳಗಡೆ ಬಿಡಲಿಲ್ಲ ಅವರು ದೇವಸ್ಥಾನಕ್ಕೆ. ನೀವು ಇಂಥ ಜನ ಹೊರಗಡೆ ಹೋಗಿ, ಒಳಗಡೆ ಬಿಡೋದಿಲ್ಲ. ಆ ದಲಿತ ಸಾಹಿತಿ ಒಂದು ಮಾತು ಹೇಳಿದ್ರು, ದೇವಸ್ಥಾನ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ಕೇಳಿಸೋಣ, ನಂಜುಂಡೇಶ್ವರನ ದರ್ಶನ ಭಾಗ್ಯ ನನಗಿಲ್ಲ, ನನ್ನ ದರ್ಶನ ಭಾಗ್ಯ ನಂಜುಂಡೇಶ್ವರನಿಗೂ ಇಲ್ಲ ಅಂತ ಹೇಳಿದ್ರು. ಅಂದರೆ ಆ ದಲಿತ ಸಾಹಿತಿಯ ಒಂದು ಆತ್ಮವಿಶ್ವಾಸ, ನನ್ನಲ್ಲೂ ದೇವರಿದ್ದಾನೆ, ನನ್ನಲ್ಲಿರುವ ದೇವರನ್ನು ನೋಡ್ತಕ್ಕಂಥ ಭಾಗ್ಯ ನಂಜುಂಡೇಶ್ವರನಿಗಿಲ್ಲ, ಅವನನ್ನು ನೋಡುವ ಭಾಗ್ಯ ನನಗಿಲ್ಲ. ಈ ಮಾತನ್ನು ಒಬ್ಬ ದಲಿತ ಸಾಹಿತಿ ಹೇಳಿದ್ದಾರೆ ಅಂದರೆ ಅವರ ಆತ್ಮವಿಶ್ವಾಸ, ಅವರ ಆತ್ಮ ಗೌರವ ಮತ್ತು ಒಂದು ರೀತಿ ಅದ್ವೈತಿಗಳಿರಬೇಕು. ಆ ದಲಿತ ಸಾಹಿತಿ ನನಗನ್ನಿಸ್ತದೆ, ಯೋಚನೆ ಮಾಡಿದಾಗ ಅದ್ವೈತಿಗಳಿರಬೇಕು. ನನ್ನದು ನಾನು ದೇವರು, ನಂಜುಂಡೇಶ್ವರನು ದೇವರು, ಇಬ್ಬರು ಪರಸ್ಪರ ಭೇಟಿಯಾಗೋಕ್ಕೆ ಅವಕಾಶ ಆಗಲಿಲ್ಲ ಅಷ್ಟೇ. ಇದನ್ನು ಲುಕ್ಸಾನ್ ನಂಜುಂಡೇಶ್ವರನಿಗಾಯ್ತೆ ಹೊರತು ನನಗಾಗಲಿಲ್ಲ ಅಂತ ಹೇಳ್ಕೊಂಡು ಹೊರಟೋದ್ರು. ಇದನ್ನು ನೋಡಿದಾಗ ಸಮಾಜ, ಈ ದಲಿತ ಸಮಸ್ಯೆ ಅನ್ನೋದು ತುಂಬ ಸಂಕೀರ್ಣವಾದದ್ದು. ಈ ಸಮಸ್ಯೆಯನ್ನು ದಲಿತರೇ ಏಕಾಏಕಿ ಪರಿಹಾರ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಸಮಸ್ಯೆಯನ್ನು
ಆಚರಿಸ್ತಾ ಇರ್ತಕ್ಕಂಥವ್ರು, ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇರ್ತಕ್ಕಂಥವ್ರು, ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದವರು, ನಂಬಿಕೊಂಡಂಥವ್ರು, ಈ ಸಮಸ್ಯೆಯ ನಿವಾರಣೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದು. ಬರೀ ದಲಿತರ ಒಂದು ಹೋರಾಟದಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂದರೆ ಖಂಡಿತ ಇದು ಜಾತಿ ಸಂಘರ್ಷದಲ್ಲಿ ಕೊನೆಯಾಗ್ತದೆ, ಕೊನೆಗೆ ದುರಂತದಲ್ಲಿ ಮುಕ್ತಾಯ ಆಗ್ತದೆ. ಆದ್ದರಿಂದ ಈ ಸಮಸ್ಯೆಯನ್ನು ನಂಬಿಕೊಂಡ ಜನ ಬದಲಾಗುವ ತನಕ, ಈ ಅಸ್ಪೃಶ್ಯತೆ ಜಾತೀಯತೆಯಲ್ಲಿ ನಂಬಿಕೆ ಇಟ್ಟ ಜನ ಇಲ್ಲ ನಾವು ತಪ್ಪು ಮಾಡಿದ್ದೇವೆ, ನಮಗೆ ಪ್ರಾಯಶ್ಚಿತ್ತ ಆಗಬೇಕು, ನಾವು ಪಾಪ ಪ್ರಜ್ಞೆ ನಮಗೆ ಬರಬೇಕು ಅನ್ನೋ ಒಂದು ಭಾವನೆ ಬರೋವರೆಗೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಆದ್ದರಿಂದ ಇವತ್ತು ಯಾಕೆ ದಲಿತರು ಮತ್ತು ಸವರ್ಣರ ನಡುವೆ ಘರ್ಷಣೆ ಆಗ್ತಾಯಿದೆ? ದಲಿತರ ಈ ಸಮಾಜ ಒಬ್ಬನ ತಲೆ ಮೇಲೆ ಒಬ್ಬ ನಿಂತಂಗಿದೆ. ದಲಿತರ ತಲೆ ಮೇಲೆ ಇನ್ನೊಂದು ಜಾತಿಯನ್ನು ನಿಂತಿದ್ದಾನೆ, ಅವನ ತಲೆ ಮೇಲೆ ಇನ್ನೊಂದು ಜಾತಿಯನ್ನು ನಿಂತಿದ್ದಾನೆ, ಅವನ ತಲೆ ಮೇಲೆ ಇನ್ನೊಂದು ಜಾತಿಯನ್ನು ನಿಂತಿದ್ದಾನೆ. ಈ ಎಲ್ಲ ಜಾತಿಯವರು ಏನು ನಿಂತಿದ್ದಾರೆ ಅವರನ್ನೆಲ್ಲ ಒತ್ಕೊಂಡು ನಿಂತಿರೋನು ಈ ದಲಿತ. ಈ ದಲಿತ ಅಕಸ್ಮಾತ್ ತಲೆ ಅಲುಗಾಡಿಸ್ಬಿಟ್ರೂ ಕೂಡ ಈ ಸಮಾಜ ಭೂಕಂಪಕ್ಕೆ ಒಳಗಾಗ್ತದೆ ಅಂತ ನನ್ನ ಭಾವನೆ. ಆದರೆ ದಲಿತನಿಗೆ ತಲೆ ಅಲುಗಾಡ್ಸೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಅವನಿಗೂ ನಂಬಿಕೆ ಇದೆ ಇದರಲ್ಲಿ. ಈ ಯಾಕೆ ಇದು ಇಷ್ಟು ವರ್ಷ ನಡ್ಕೊಂಬಂತು ಅಂದರೆ, ಇದನ್ನು ಒಪ್ಕೊಂಡು ಮಾಡಿದವನು ನೀನು ಕೀಳು ಅಂತ ಹೇಳಿ, ನಾನು ಮೇಲೂ ನೀನು ಕೀಳು ಅಂತ ಹೇಳ. ದಲಿತ ಕೂಡ ನಾನು ಕೀಳು ಅಂತ ಒಪ್ಕೊಂಡೆ. ಈ ಒಪ್ಕೊಂಡಿದ್ದೇ ಈ ಸಮಸ್ಯೆ. ಯಾವಾಗ ದಲಿತನೊಬ್ಬ ನಿರಾಕರಣೆ ಮಾಡ್ತಾನೆ, ನಾನು ಕೀಳಲ್ಲ, ನಾನು ನೀವು ಸಹೋದರರು, ನಾವು ನೀವು ಸಮಾನರು ಅಂತಕ್ಕಂಥ ಧೋರಣೆಯನ್ನು ಒಬ್ಬ ದಲಿತ ಯಾವಾಗ ತಗೊಳ್ತಾನೆ, ಆಗ ಈ ಏನು ಒಬ್ಬನ ತಲೆ ಮೇಲೆ ಒಬ್ಬ ನಿಂತಿದ್ದಾರೆ ಎಲ್ಲರೂ ಕೂಡ ಕುಸಿದು ಬಿದ್ದೋಗ್ತಾರೆ. ಒಂದು ಸಮಾನತೆಯ ಸಮಾಜ ಬರ್ತದೆ. ಅದನ್ನು ನಾವು ಮಾಡಬೇಕು. ಆದರೆ ದಲಿತ ವರ್ಗದವರು ಇದನ್ನು ಹೆಂಗೆ ಅನುಭವಿಸಿದ್ರು ಸಾವಿರಾರು ವರ್ಷ? ಗುಪ್ತರ ಕಾಲದಿಂದ ಅಂದರೂ ಕೂಡ ನಮಗೊಂದು 2000 ವರ್ಷ ಆದರೂ ಈ ದಲಿತ ವರ್ಗದವರು ಈ ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದಾರೆ. ಹೆಂಗೆ ಅನುಭವಿಸಿದ್ದಾರೆ ಅಂದರೆ, ಪ್ರತಿ ಪುರಾಣಗಳನ್ನು ಇವರು ಸೃಷ್ಟಿ ಮಾಡಿಕೊಂಡು ಅಸ್ಪೃಶ್ಯತೆಯ ನೋವನ್ನು, ಅವಮಾನವನ್ನು ತಡ್ಕೊಳ್ಳೋಕ್ಕೋಸ್ಕರ ದಲಿತರು ಕಂಡುಕೊಂಡ ಉಪಾಯ ಪ್ರತಿ ಪುರಾಣಗಳ ಸೃಷ್ಟಿ. ಪ್ರತಿ ಪುರಾಣಗಳು ಅಂದರೆ ಏನು? ಮೇಲ್ವರ್ಗದವರು ಕೆಲವು ಪುರಾಣಗಳನ್ನು ಸೃಷ್ಟಿ ಮಾಡೋದು. ದಲಿತರು ಕೀಳು, ಇವರನ್ನು ಕೀಳಾಗಿಡಬೇಕು, ಇವರನ್ನು ದೇವಸ್ಥಾನ ಬಿಡಬಾರ್ದು, ಇವರು ಮನುಷ್ಯರೇ ಅಲ್ಲ, ಇವ್ರನ್ನ ಊರು ಹೊರಗಡೆ ಇರಬೇಕು. ಅದು ಮನೋಧರ್ಮಶಾಸ್ತ್ರ ಇರತಕ್ಕಂಥ ಕಟ್ಟಡಗಳನ್ನು ನೋಡಿದ್ರಂತೂ ಭಯಾನಕ ಕಟ್ಟಡಗಳನ್ನು ಹಾಕೋದು. ಎಷ್ಟರ ಮಟ್ಟಿಗೆ ಹಾಕಿದ್ರೆ ಇವರು ಮನುಷ್ಯರೇ ಅಲ್ಲ ಅನ್ನೋ ರೀತಿ ಕಟ್ಟಡಗಳನ್ನು ಕೆಲವು ಸ್ಮೃತಿಗಳೆಲ್ಲ ಹಾಕೋದು. ಇದಕ್ಕೆ ತದ್ವಿರುದ್ಧವಾದ ಸ್ಮೃತಿಗಳಲ್ಲಿದೆ. ನಾವು ಎಲ್ಲ ಇವರು ಸಮಾನರು, ಇವರಿಗೆ ವಿದ್ಯೆ ಎಲ್ಲರಿಗೂ ಸಿಗಬೇಕು, ಈ ವರ್ಣದಲ್ಲಿ ಕೆಳಗಿನ ವರ್ಣದವನಿಗೂ ಕೂಡ ಗುರುವಾಗುವ ಅರ್ಹತೆ ಇದೆ ಎನ್ನುವುದು ಮತ್ತೆ ಸ್ಮೃತಿಗಳೆಲ್ಲ ಇದೆ. ಕೆಲವು ಸ್ಮೃತಿಗಳು ಹೆಚ್ಚು ಮನೋಧರ್ಮಶಾಸ್ತ್ರದಲ್ಲಿ ಈ ಬಗ್ಗೆ ಇದೆ. ರಾಮಜೋಯಿಸ್ ಅವರು ಒಳ್ಳೆಯ ಕೆಲಸ ಮಾಡಿ ಅದೆಲ್ಲ ತೆಗೆದುಹಾಕಿ ಅವರು ಜೀವನಕ್ಕೆ ಮಾರ್ಗದರ್ಶಿ ಆಗ್ತಕ್ಕಂಥ ಮನೋಧರ್ಮಶಾಸ್ತ್ರದ ಕೆಲವು ಸೂತ್ರಗಳನ್ನು ಮಾತ್ರ ಅಳವಡಿಸಿ ಅವರು ಅಚ್ಚು ಮಾಡಿದರು. ಬಹಳ ಕುತೂಹಲಕರವಾದ ಒಂದು ಕೆಲಸವನ್ನು ಡಾಕ್ಟರ್ ರಾಮಜೋಯಿಸ್ ಅವರು ಮಾಡಿದರು. ದಲಿತರು ಎಷ್ಟರ ಮಟ್ಟಿಗೆ ಪ್ರತಿ ಪುರಾಣಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ, ಮೇಲ್ವರ್ಗದವರಿಗೆ ನಮ್ಮನ್ನು ಯಾಕೆ ದೇವಸ್ಥಾನ ಬಿಡೋದಿಲ್ಲ? ಯಾಕೆ ಬಿಡೋದಿಲ್ಲ ಅಂದರೆ, ದಲಿತರು ಹೇಳಿರ್ತಕ್ಕಂಥದ್ದು 19ನೇ ಶತಮಾನದಲ್ಲಿ ಎಡ್ಗರ್ ಥರ್ಸ್ಟನ್ ಅವರಿಗೆ ರಂಗಾಚಾರ್ಯ ಅವರು ಹೇಳಿರ್ತಕ್ಕಂಥದ್ದು. ಅವರ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸೌತ್ ಇಂಡಿಯಾ 7 ಸಂಪುಟಗಳು ಏನಿದೆ ಅದರಲ್ಲಿ ಇದನ್ನು ಅವರು ಎಡ್ಗರ್ ಥರ್ಸ್ಟನ್ ರಂಗಾಚಾರ್ಯವರು ದಾಖಲು ಮಾಡಿದ್ದಾರೆ. ಯಾಕೆ ನಿಮ್ಮನ್ನು ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ದು, ನಾವು ಕುದುರೆ ಆನೆ ಮೇಲೆ ಬರ್ತಾಯಿದ್ದ, ನಾವು ಭಾರಿ ಶ್ರೀಮಂತರು. ನಿಜ, ದಲಿತರಲ್ಲಿ ಶ್ರೀಮಂತರು ಇದ್ದರು ಆ ಕಾಲದಲ್ಲಿ. ಆದರೆ ದಲಿತರು ಏನು ಮಾಡೋದು, ಎಲ್ಲ ದಲಿತರಿಗೂ ಅನ್ವಯ ಆಗೋ ಥರ ಅವಮಾನವನ್ನು ಯಾವ ರೀತಿ ಅನುಭವಿಸ್ಬೇಕು, ಅವಮಾನವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಅಂತ ಕೆಲವು ಕಥೆಗಳನ್ನು ಕಟ್ಕೊಟ್ರು. ನಾವು ಕುದುರೆ ಆನೆ ಮೇಲೆ ಬರ್ತಾಯಿದ್ದೋ, ಕೆಲವರು ನಡ್ಕೊಂಡು ಹೋಗ್ತಾಯಿದ್ರು. ನಡ್ಕೊಂಡು ಹೋದವ್ರಿಗೆ ದೇವಸ್ಥಾನ ಬಾಗಿಲು ತೆಗಿತು, ಅವ್ರು ಒಳಗಡೆ ಬೇಗ ಹೋದರು. ನಾವು ಕುದುರೆ ಆನೆ ಮೇಲೆ ಬರ್ತಾ ಇದ್ದವರು ಸ್ವಲ್ಪ ಕುದುರೆ ಆನೆ ಎಲ್ಲ ಕಟ್ಟಾಕಿ ಒಳಗಡೆ ಹೋಗೋದು ಸ್ವಲ್ಪ ತಡ ಆಯಿತು. ಅಷ್ಟೊತ್ತಿಗೆ ಬಾಗಿಲು ಮುಚ್ಕೊಂಡ್ಬಿಟ್ಟಿತ್ತು. ಅವತ್ತಿಂದ ನಮ್ಮನ್ನು ದೇವಸ್ಥಾನಕ್ಕೆ ಬಿಡ್ತಾಯಿಲ್ಲ ಸ್ವಾಮಿ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇದು ಪ್ರತಿ ಪುರಾಣ. ಈ ಮೇಲ್ವರ್ಗದವರು ಕಟ್ಟಿದ ಪುರಾಣಕ್ಕೆ ದಲಿತ ವರ್ಗದವರು ಒಂದು ಪುರಾಣ ಕಟ್ಟಿಕೊಂಡು ಸಮಾಧಾನ ಪಟ್ಕೊಂಡ್ರು. ಇದು ವಿಚಿತ್ರ. ಈಗ
ಮನುಧರ್ಮಶಾಸ್ತ್ರದಲ್ಲಿದೆ. ದಲಿತ ವರ್ಗದವರು ಹೊರಗಡೆ ಹೋಗಬೇಕಾದ್ರೆ ಒಂದು ಕಂಕಳಿಗೆ ಒಂದು ಗಡಿಗೆಯನ್ನು ಹಾಕ್ಕೊಂಡು ಹೋಗಬೇಕು. ಅವರ ಹೂಗಳನ್ನು ಗಡಿಗೆಗೆ ಉಕ್ಕೋಬೇಕು. ದಲಿತ ವರ್ಗದವರು ಆ ಹೂಗಳನ್ನು ಉಕ್ಕೋಬೇಕು. ಯಾಕೆ ಅಂದರೆ ಆ ಹೂಗಳನ್ನು ಬೇರೆಯವರು ತುಳಿಬಾರ್ದು ಅಂತ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ದಲಿತ ವರ್ಗದವರು ಹೋಗಬೇಕಾದ ದಾರಿಲಿ ಹೋಗಬೇಕಾದ್ರೆ ಹಿಂದಕ್ಕೆ ಒಂದು ಪೊರಕೆಯನ್ನು ಕಟ್ಟಿಕೊಂಡಿರಬೇಕು. ಅವರ ಹೆಜ್ಜೆಗಳನ್ನು ಯಾರೂ ತುಳಿಬಾರ್ದು. ಆ ಹೆಜ್ಜೆಯನ್ನು ಪೊರಕೆ ಗುಡಿಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ದಲಿತ ವರ್ಗದವರು ಎಂಥ ಪ್ರತಿಪುರಾಣಗಳನ್ನು ಕಟ್ಕೊಂಡಿದ್ದಾರೆ ಅಂದರೆ, ಮಹಾರಾಷ್ಟ್ರದಲ್ಲಿ ಇಂಥ ಪುರಾಣಗಳು ಚಾಲ್ತಿಯಲ್ಲಿದ್ದಾವೆ. ಅದೇ ಆಶ್ಚರ್ಯ. ನಾವು ಗಡಿಗೆ ಕಟ್ಕೊಂಡು ಹೋಗೋದು ಯಾಕೆ ಅಂದರೆ, ಗಡಿಗೆ ಕಟ್ಕೊಂಡು ಹೋಗ್ತಾ ಇದ್ದಿದ್ದು ಯಾಕೆ ಅಂದರೆ, ನಾವೇನಾದರೂ ಉಗುಳಿದ್ರೆ ಮುತ್ತುಗಳು ರತ್ನಗಳು ಬಿಡ್ತವೆ ನಮ್ಮ ಬಾಯಿಂದ. ಅದು ಬೇರೆಯವರು ಪಾಲಾಗದೇ ಇರಲಿ ಅಂತ ನಮ್ಮ ಗಡಿಗೆಗೆ ನಾವು ಉಕ್ಕೋತೀವಿ. ನಮ್ಮ ಮುತ್ತು ರತ್ನಗಳು ನಮಗೆ ಉಳಿಯುತ್ತವೆ. ನಾವು ಯಾಕೆ ಪೊರಕೆ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ನಾವು ಹೆಜ್ಜೆ ಇಟ್ಟಲ್ಲೆಲ್ಲ ಕಮಲ ಮೂಡ್ತದೆ. ಆದ್ದರಿಂದ ಕಮಲ ಮೂಡಿದ್ರೆ ಬೇರೆಯವರು ಓಡಾಡೋರಿಗೆಲ್ಲ ತೊಂದರೆ ಆಗ್ತದೆ ದಾರಿಯಲ್ಲಿ. ಅದಕ್ಕೆ ನಮ್ಮ ಹೆಜ್ಜೆಯಲ್ಲಿ ಗುಡಿಸ್ಕೊಂಡು ಹೋಗ್ಲಿ ಅಂತ ಪೊರಕೆ ಕಟ್ಕೊಂಡು ಹೋಗ್ತೀವಿ ಅಂತ ಈ ದಲಿತ ವರ್ಗದವರು ಪುರಾಣಗಳನ್ನು ಕಟ್ಕೊಂಡ್ರು. ಇನ್ನೂ ತಮ್ಮ ಒಂದು ದೊಡ್ಡಸ್ತಿಕೆಯನ್ನು ಹೇಳೋಕ್ಕೋಸ್ಕರ ಇವರು ವಿಲಿಯಂ ಕ್ರೂಕ್ ಅವ್ರಿಗೆ ಹೇಳಿದ್ದಾರೆ. ಕ್ಯಾಸ್ಟಿಂಗ್ ಟ್ರೈಬ್ಸ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಅವರು ಅನೇಕ ಸಂಪುಟಗಳಿದ್ದಾರೆ. ವಿಲಿಯಂ ಕ್ರೂಕ್. ಆ ಕ್ರೂಕ್ ಅವರಿಗೆ ಅವರು ಹೇಳಿರೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಆ ಉತ್ತರ ಭಾರತದ ದಲಿತರು ನಾವು ಯಾಕೆ ಇಷ್ಟು ನಾವು ದೊಡ್ಡ ಶ್ರೀಮಂತರು ಅಂತ ಅವ್ರು ಹೇಳಿದ್ದಾರೆ. ನಾವು ಭಾರೀ ಶ್ರೀಮಂತರಾಗಿದ್ದೆವು. ನಾವು ಸೂರ್ಯನಿಗೆ ಸಾಲ ಕೊಟ್ಟಿದ್ದೆವು. ಆ ಸೂರ್ಯನಿಗೆ ಸಾಲ ಕೊಟ್ಟ ಮೇಲೆ ನಾವು ಸಾಲ ಕೇಳಕ್ಕೆ ಹೋದಾಗ ಸೂರ್ಯ ಬಚ್ಚಿಟ್ಕೊಂಡ್ಬಿಟ್ಟ. ಅವತ್ತಿಂದ ಸೂರ್ಯಗ್ರಹಣ ಅಂತ ಶುರುವಾಯಿತು ಅಂತ ಅವ್ರು ಹೇಳಿದರು. ನಾವು ಚಂದ್ರನಿಗೂ ಸಾಲ ಕೊಟ್ಟಿದ್ದೆವು. ನಾವು ಸಾಲ ಕೇಳೋಕ್ಕೆ ವಾಪಸ್ ಹೋದರೆ ಚಂದ್ರನ ದುಡ್ಡು ಕೊಡಲಾರ್ದೆ ಬಚ್ಚಿಟ್ಕೊಂಡ್ಬಿಟ್ಟ. ಅವತ್ತಿಂದ ಚಂದ್ರಗ್ರಹಣ ಅಂತ ಶುರುವಾಯಿತು. ಇದು ವಿಲಿಯಂ ಕ್ರೂಕ್ ಅವರು ದಾಖಲೆ ಮಾಡಿದ್ದಾರೆ. ಅಂದರೆ ಇವ್ರು ಏನು ಮಾಡಿದ್ರು, ತಮಗಾದ ಅನ್ಯಾಯ, ದೌರ್ಜನ್ಯ, ಈ ಅಸ್ಪೃಶ್ಯತೆಯನ್ನು ಸುಸಂಘಟಿತರಾಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡೋ ಬದಲು ಕೊನೆಯ ಪಕ್ಷ ಅವುಗಳನ್ನು ನಾವು ಒಪ್ಪೋದಿಲ್ಲ, ಈ ಅಸ್ಪೃಶ್ಯತೆ ಜಾತೀಯತೆಯನ್ನು ನಾವು ಒಪ್ಪೋದಿಲ್ಲ, ಅದೆಲ್ಲ ನಿಮ್ಮ ನಂಬಿಕೆ, ನಿಮಗೆ ಸೇರಿದ್ದು ನಿಮ್ಮ ಸಮಸ್ಯೆ. ಅಸ್ಪೃಶ್ಯತೆ ದಲಿತರ ಸಮಸ್ಯೆ ಅಲ್ಲ, ಅದು ಸವರ್ಣೀಯರ ಸಮಸ್ಯೆ. ಯಾಕೆಂದರೆ ಅಸ್ಪೃಶ್ಯತೆ ಇರತಕ್ಕಂಥದ್ದು ಸವರ್ಣೀಯನ ಮನಸ್ಸಿನಲ್ಲಿ, ಅದನ್ನು ಆಚರಿಸುವವನ ಮನಸ್ಸಿನಲ್ಲಿ. ಬದಲಾಗಬೇಕಾದವರು ಸವರ್ಣೀಯರೇ ಹೊರತು, ಮೇಲ್ವರ್ಗದವರು ಹೊರತು ದಲಿತ ವರ್ಗದವರಲ್ಲ. ಆದ್ದರಿಂದ ಈ ಸಮಸ್ಯೆಯನ್ನೇ ನಾವೀಗ ತಪ್ಪಾಗಿ ಅರ್ಥ ಮಾಡಿಕೊಂಡು ಅಸ್ಪೃಶ್ಯತೆ ನಿವಾರಣೆ ಆಗಬೇಕಂತ ಅಸ್ಪೃಶ್ಯರಿಗೆ ಹೇಳೋದು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕಂತ ಒಂದು ಕಾರ್ಯಕ್ರಮವನ್ನು ಅಸ್ಪೃಶ್ಯರಿಗೆ ಹಾಕೋದು. ಅದರಿಂದ ಏನೂ ಪ್ರಯೋಜನ ಆಗೋದು. ಇಲ್ಲಿ ಕಾರ್ಯಕ್ರಮ ಹಾಕಬೇಕಾದ್ದೇನೆಂದರೆ ಮೇಲ್ವರ್ಗದವರ ಮನಸ್ಸಿನಲ್ಲಿ ಸುಧಾರಣಾವಾದವನ್ನು, ಈ ಧರ್ಮ ಒಂದು, ನಾವೆಲ್ಲ ಸಹೋದರರು, ನಮ್ಮ ವೇದ ಉಪನಿಷತ್ತಿನಲ್ಲಿ ಇದು ಇರಲಿಲ್ಲ. ಸ್ಮೃತಿಗಳ ಕಾಲದಲ್ಲಿ ಇದು ಹೆಚ್ಚಾಯಿತು, ಪುರಾಣಗಳ ಕಾಲದಲ್ಲೂ ಇದು ಬೆಳವಣಿಗೆ ಆಯಿತು. ಆದರೆ ವೇದದಲ್ಲಿ ಈಗ ನಮ್ಮ ದೇವತೆಗಳೇ ಅಂತರ್ಜಾತೀಯ ವಿವಾಹ ಆದವು. ವಸಿಷ್ಠರೇ ಮಾದಿಗರ ಹೆಣ್ಮಗಳನ್ನ ಮದುವೆ ಅರುಂಧತಿಯನ್ನು. ಇವತ್ತು ಮೇಲ್ವರ್ಗದವರು ತಮ್ಮ ಮದುವೆಯಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಅಂದರೆ ಅರ್ಥ, ಒಂದು ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ಜಾತಿ ಈ ಭೇದ ಭಾವ ಇರಲಿಲ್ಲ. ಅನೇಕ ಋಷಿಗಳು, ದಲಿತ ಋಷಿಗಳು, ದಲಿತ ಈ ಉಪನಿಷತ್ತಿನ ಕೆಲವು ಶ್ಲೋಕಗಳನ್ನು ಬರೆದವರು ಚಂಡಾಲರು, ದಲಿತ ಋಷಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಶಂಕರ ಮುಕಾಶಿ ಪುಣೇಕರ್ ಅವರು ಬರೆದಿದ್ದರು. ಅದನ್ನು ಪ್ರಿಂಟ್ ಮಾಡಿದ ಮೈಸೂರು ಯೂನಿವರ್ಸಿಟಿಯವರು ಅದನ್ನು ಯಾಕೆ ಇಟ್ಕೊಂಡಿದ್ದರೋ ಗೊತ್ತಿಲ್ಲ. ನಾನು ಕೂಡಲೇ ಹೋಗಿ ಆ ಪುಸ್ತಕ ಮೈಸೂರು ಯೂನಿವರ್ಸಿಟಿಯಿಂದ ಶಂಕರ ಮುಕಾಶಿ ಪುಣೇಕರ್ ಮೂಲಕ ಆ ಪುಸ್ತಕ ತರಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಿಂಟ್ ಮಾಡಿಸ್ತಾರೆ. ಅನೇಕ ಋಷಿಗಳು ದಲಿತ ವರ್ಗಗಳು. ಸಂತೋಷ ಆಗ ಅದು ಕೇಳಿದಾಗ ದಲಿತ ವರ್ಗದವ್ರಿಗೊಂದು ಟ್ರೆಡಿಷನ್ ಇದೆ. ದೂರ್ವಾಸ ಮಚ್ಚಿಗ, ವ್ಯಾಸ ಬೆಸ್ತರು, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಅಗಸ್ತ್ಯ ಕಬ್ಬಿಲ, ಕಶ್ಯಪ ಕಮ್ಮಾರ, ದೂರ್ವಾಸ ಮಚ್ಚಿಗ, ಮೂರು ಲೋಕವ ನದಿಯ ಕೇಳಿಬೋ, ಕೌಂಡಿನ್ಯನೆಂಬ ಋಷಿ ನಾಯಿಂದ ಕಾಣಿಬೋ. ಕೌಂಡಿನ್ಯ ಋಷಿ ಶೌರಿಕ ಜನಾಂಗ, ದೂರ್ವಾಸ ಮಾದಿಗ ಜನಾಂಗ, ಅಗಸ್ತ್ಯ ಬೆಸ್ತ,
ಕಶ್ಯಪ, ಕಮ್ಮಾರ, ಇದನ್ನು ಬಹುಶಃ ಋಷಿ ಮೂಲ, ನದಿ ಮೂಲ ಇವೆಲ್ಲ ಹುಡುಕಬಾರ್ದು ಅಂತ ಹೇಳಿದ್ದು ಇದಕ್ಕೋಸ್ಕರ. ಯಾಕೆಂದರೆ ಇದೆಲ್ಲ ಬಯಲಾದರೆ ಸಮಾಜದಲ್ಲಿ ಮತ್ತೆ ಅಲ್ಲೋದು ಕಲ್ಲಲ್ಲ. ಇದನ್ನು ಯಾರೂ ಮೂಲ ಹುಡುಕಬೇಡಿ ಅಂತ ಹೇಳಿದ್ದು ಬಹುಶಃ ಇದೇ ಕಾರಣ ಇರ್ಬೋದು. ಆದ್ದರಿಂದ ಈ ದಲಿತ ಋಷಿಗಳೇ ಇದ್ದರು, ಅವರು ಮಂತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅವರು ಶ್ಲೋಕಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು ದಲಿತರದೊಂದು ಟ್ರೆಡಿಷನ್ ಇದೆ. ಆ ಟ್ರೆಡಿಷನ್ಗೆ ನಾವು ಸಂಪರ್ಕ ಸಾಧಿಸುವ ಒಂದು ಅಗತ್ಯ ಇದೆ. ಈ ದಲಿತ ಸಂಸ್ಕೃತಿ ಅನ್ನೋದು ನಿಜವಾಗ್ಲೂ ಮೇಲ್ವರ್ಗದ ಸಂಸ್ಕೃತಿಗೆ ಕಡಿಮೆ ಅಲ್ಲ. ದಲಿತರ ಜಾನಪದ ಅನ್ನೋದು ವೇದ ಉಪನಿಷತ್ತುಗಳ ಸಾರ. ಇದನ್ನು ಅರ್ಚಕ ರಂಗಸ್ವಾಮಿ ಭಟ್ರು ಹುಟ್ಟಿದ ಹಳ್ಳಿ ಪುಸ್ತಕದಲ್ಲಿ ಅವರು ದಾಖಲು ಮಾಡಿದ್ದಾರೆ. ಈ ರೈತ ಜನ, ಬಡ ಜನ ಏನು ಆಡ್ತಾ ಇದ್ದಾರೆ ಗೀತೆಗಳು, ವೇದ ಉಪನಿಷತ್ತುಗಳ ಸಾರವನ್ನೇ ಇವರು ತಿಳ್ಕೊಂಬಿಟ್ಟಿದ್ದಾರೆ. ಅದು ಲೋಕಾನುಭವದಿಂದ ಬಂದಿದೆ. ಅದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ ಇರತಕ್ಕಂಥ ಒಂದು ಈ ಸಂಪರ್ಕವನ್ನು ಸಾಧಿಸಬೇಕು. ಈ ಪರಂಪರೆ ಏನಿದೆ, ಮಾತಂಗ ಋಷಿ ಸಾಮಾನ್ಯ ಮಾತಂಗ ಋಷಿ ಭಾಳ ಮಹತ್ವದ ಋಷಿ, ಆ ಮಾದಿಗ ಜನಾಂಗದವರು. ನನಗೀಗಲೂ ಕೂಡ ಸರಸ್ವತಿಯ ಬಗ್ಗೆ ನಾನೀಗ ಅಭ್ಯಾಸ ಮಾಡ್ತಾಯಿದ್ದೇನೆ. ನಾನು ಸರಸ್ವತಿಯ ಬಗ್ಗೆ ಏನು ಸರಸ್ವತಿಯನ್ನು ಯಾಕೆ ಮಾತಂಗ ಕನ್ಯೆ ಅಂತ ಕರೀತಾರೆ? 8 ಶ್ಲೋಕಗಳಲ್ಲಿ ಮಾತಂಗ ಕನ್ಯೆ, ಸರಸ್ವತಿಯನ್ನು ಮಾತಂಗ ಕನ್ಯೆ ಅಂತ ಯಾಕೆ ಕರೀತಾ ಇದ್ದಾರೆ? ಇದರ ಒಳಾರ್ಥ ಏನಿರಬೇಕು ಅಂತ ನಾನು ದೊಡ್ಡ ಗುರು, ಯಾಕೆಂದರೆ ಆ ಗುರುಗಳು ಈ ಶ್ಲೋಕವನ್ನು ಯಾವಾಗಲೂ ಭಾಷಣ ಮಾಡುವಾಗ ಪ್ರಾರಂಭದಲ್ಲಿ ಹೇಳ್ತಾಯಿದ್ರು. ಆ ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಗಳು, ಮಾತಂಗ ಕನ್ಯಾ ಅಂತ ಏನು ಶಬ್ದ ಬರ್ತದೆ ಆ ಶ್ಲೋಕ ಹೇಳಿ ಭಾಷಣ ಮಾಡ್ತಾಯಿದ್ರು. ನಾನು 2-3 ಸಲ ಗುರುಗಳ ಜೊತೆನೇ ಭಾಷಣ ಮಾಡೋ ಅವಕಾಶ ಇತ್ತು. ನಾನು ಅದನ್ನು ಕೇಳಿ ಗೊಂದಲ ಆಗಿ ಕೊನೆಗೆ ಗುರುಗಳು ಬಿಡುವಾಗಿದ್ದಾಗ, ಸ್ವಾಮಿ ತಾವು ಶ್ಲೋಕ ಹೇಳ್ತೀರಿ ಒಂದು ಮಾತಂಗ ಕನ್ಯಾ ಅಂತ, ಈ ಶ್ಲೋಕ ಬೇರೆ ಬೇರೆ ಅರ್ಥಕ್ಕೆ ಎಡೆ ಮಾಡಿಕೊಡೋ ಅವಕಾಶ ಇದೆ, ಏನಿರ್ಬೋದು ಇದರ ಅರ್ಥ? ಸರಸ್ವತಿಯ ಮೂಲವನ್ನೇ ಗೊಂದಲಗೊಳಿಸೋ ಥರ ಇದೆ ಈ ಶ್ಲೋಕ ಅಂದಾಗ ಸ್ವಾಮೀಜಿಯವರು ಅವರು ಎಷ್ಟು ಸಲ ಹೇಳಿದ್ರು, ಅಷ್ಟು ತುಂಬ ವಯಸ್ಸು ಆಗಿತ್ತು. ಸ್ವಾಮೀಜಿ ಒಂದು ಮಾತಾಡಿದ್ರು, ಖಂಡಿತ ಇದರ ಅರ್ಥ ಯೋಚನೆ ಮಾಡಿರಲಿಲ್ಲ. ಇನ್ಮೇಲೆ ನಾನು ಯೋಚನೆ ಮಾಡ್ತೀನಿ, ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಶ್ಲೋಕದಲ್ಲಿ 8 ಸಲ 8 ಶ್ಲೋಕಗಳಲ್ಲಿ ಬಂದಿದೆ ಈ ವಿಷಯ ಮಾತಂಗ ಕನ್ಯಾ ಅಂತ. ಇದನ್ನು ನಾನು ಶೋಧನೆ ಮಾಡಬೇಕು. ಈ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ನಮ್ಮ ಗುರುಗಳಿಂದ ನಾನು ಕಲ್ತಿದ್ದು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ, ನಾವು ಈ ಸಂಸ್ಕೃತಿಯಲ್ಲಿ ಭಾಳ ನೋಡೋದಿದೆ, ತಿಳ್ಕೊಳ್ಳೋದಿದೆ, ಪರಾಮರ್ಶನೆ ಮಾಡೋದಿದೆ. ಆದರೆ ಇದರಿಂದ ಒಬ್ಬರಿಗೆ ನೋಯಿಸೋದಾಗಲಿ, ಮೇಲ್ವರ್ಗದ ಮನಸ್ಸನ್ನು ನೋಯಿಸೋದಾಗಲಿ, ಅಥವಾ ಅವರಿಗೆ ದ್ವೇಷ ಮಾಡೋದಾಗಲಿ ಒಳ್ಳೆಯದ. ದಲಿತ ಜಾಗೃತಿ, ದಲಿತರ ಜಾಗೃತಿ ಅಂದರೆ ಮೇಲ್ವರ್ಗದ ಮೇಲಿನ ದ್ವೇಷವಲ್ಲ. ಮೇಲ್ವರ್ಗದಲ್ಲಿರ್ತಕ್ಕಂಥ ಪ್ರಗತಿಪರರಿಗೆ ಅದು ನಮ್ಮ ನಮನ ಪ್ರಣಾಮ ಅಂತ ನಾವು ತಿಳ್ಕೋಬೇಕು. ದಲಿತ ಜಾಗೃತಿಗೆ ಯಾರು ಒತ್ತಾಸೆಯಾಗಿ ನಿಂತರೋ ಆ ಮಹಾತ್ಮರ ಅವರಿಗೆ ನಾವು ಸಲ್ಲಿಸುವ ಗೌರವ ದಲಿತ ಜಾಗೃತಿ. ಏಕೆಂದರೆ ಅವರು ಅದಿಷ್ಟ ಆಯಿತು. ಈ ಮೇಲ್ವರ್ಗದವರ ಸುಧಾರಕರಿಗೆ ಈ ದಲಿತ ಜಾಗೃತಿ ಒಂದು ಪ್ರಿಯವಾದ ವಿಷಯವಾಗಿದೆ. ಅವರೇ ಜಾಗೃತಿಯನ್ನು ಮಾಡಿದವರು ಪ್ರಾರಂಭದಲ್ಲಿ. ಜ್ಯೋತಿ ಬಾಪುಲೆಯಿಂದ ಹಿಡಿದು, ಜ್ಯೋತಿ ಬಾಪುಲೆ ಅಸ್ಪೃಶ್ಯರಲ್ಲ ಅವರು, ಜ್ಯೋತಿ ಬಾಪುಲೆಯಿಂದ ಹಿಡಿದು ಕಬೀರ್ನಿಂದ ಹಿಡಿದು ಈ ತತ್ವಪದಕಾರರು ಅಂತ 19ನೇ ಶತಮಾನದಲ್ಲಿ ತುಂಬ ಜನ ಬಂದ್ಬಿಟ್ರು ಭಾರತದಲ್ಲಿ. ಈ ತತ್ವಪದಕಾರರೆಲ್ಲರೂ ಕೂಡ ಬಂಡಾಯಗಾರರು, ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಈ ತಾರತಮ್ಯ ಭಾವವನ್ನು ವಿರೋಧ ಮಾಡಿದವರು. ಅವರು ಧಾರ್ಮಿಕ ಚೌಕಟ್ಟಿನ ಬಂಡಾಯಗಾರರು, ತತ್ವಪದಕಾರರು. ಆದರೆ ಈ ತತ್ವಪದಕಾರರ ತತ್ವಪದಗಳನ್ನು ನಾವು ಗಮನ ಇಟ್ಟು ಓದಬೇಕಾಗಿದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತನ್ನು ನಾನು ಕೇಳಿದೆ, ಕಾರವಾರ ಜಿಲ್ಲೆಯಲ್ಲಿ ಮುಕ್ರಿ ಹೊಲೆಯರು ಅಂತ ಇದೆ. ನಾನು ನಿಮ್ಮ ಮೂಲ ಏನು ಅಂತ ಕೇಳಿದೆ, ಮುಕ್ರಿ ಹೊಲೆಯರು. ಅವ್ರು ಹೇಳಿದ್ರು ನಮ್ಮ ಮೂಲ ಬೇರೆ ಥರನೇ ಇದೆ, ಎಲ್ಲರ ಥರ ಅಲ್ಲ. ಏನು ಮಾಡಿ ನಿಮ್ಮ ಮೂಲ ಏನು ಅಂದಾಗ ಅವ್ರು ಹೇಳಿದ್ರು, ನಮ್ಮ ಪೂರ್ವಿಕ ಒಬ್ಬ ಬಂದದ್ದು ಹೂವಿಂದ. ಒಂದು ಹೂವು ಅರಳಿತು ಕೂಡಲೇ ಒಬ್ಬ ನಮ್ಮ ಪೂರ್ವಿಕ ಹೂವಿನಿಂದನೇ ಬಂದ್ಬಿಟ್ಟ ಹೊರಗಡೆ. ಅವತ್ತಿನ ನಾವು ಅನೇಕ ಜನ ಹೂವಿನಿಂದನೇ ಬಂದಿದ್ದು ನಮ್ಮ ಪೂರ್ವಿಕರೆಲ್ಲ. ಆದ್ದರಿಂದ ನಾವು ಹರಿಜನರಲ್ಲ, ನಾವು ನಮ್ಮನ್ನು ಹೂವಿನ ಮಕ್ಕಳು ಅಂತ ಕರಿಬೇಕು ಅಂತ ಅವರು ಹೇಳಿದರು. ಈಗಲೂ ಅವರನ್ನು ಹೂವಿನ ಮಕ್ಕಳು ಅಂತಲೇ ಕರೀತಾರೆ ಬೇರೆಯವರು. ಆದರೆ ಆ ದಲಿತರ ಸಂಸ್ಕೃತಿಯಲ್ಲಿರುವ ಒಂದು ಕಲ್ಪನೆಯ ಸೌಂದರ್ಯ ಮತ್ತು ಆ ಸ್ವಾಭಿಮಾನ, ನಾವು ಹರಿಜನರಲ್ಲ, ನಾವು ಹೂವಿನ ಮಕ್ಕಳು,
ನಮ್ಮ ಪೂರ್ವಿಕರೆಲ್ಲ ಹೂವಿನಿಂದ ಹೊರಗಡೆ ಬಂದರು ಅಂತ ಹೇಳ್ತಾರೆ. ಈ ರೀತಿಯ ಚಿಂತನೆಗಳನ್ನು ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ತುಂಬ ಬದಲಾವಣೆ ಆಗಿದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟೇ ದಲಿತ ವರ್ಗದ ಸುಧಾರಕರು, ಮೇಲ್ವರ್ಗದ ಸುಧಾರಕರು ಕಾರಣ. ಅದರಲ್ಲೂ ರಂಗೇಗೌಡರು ಮಳವಳ್ಳಿಯಲ್ಲಿ 1900 ಇಸ್ವಿಯಲ್ಲಿ ಪ್ರಥಮ ದಲಿತರ ಶಾಲೆಗೆ ಉಪಾಧ್ಯಾಯರಾಗಿ ಹೋದಾಗ ದಲಿತರಲ್ಲಿ ಅಂಥ ಒಂದು ಶುಚಿಯಾಗಿರಬೇಕು ಅಂತಕ್ಕಂಥ ಕಲ್ಪನೆ ಇರಲಿಲ್ಲ. ರಂಗೇಗೌಡರು ಪೇಟೆಗೆ ಬಂದು ಹರಳೆಣ್ಣೆ, ಸೀಗೆಕಾಯಿ, ಸಾಬೂನು ಮತ್ತು ಬಾಚಣೆ ಇದನ್ನು ಕೊಂಡುಕೊಂಡೋಗಿ ಅವರಿಗೆ ಸ್ನಾನ ವ್ಯವಸ್ಥೆ ಮಾಡಿ, ಅವರಿಗೆ ತಲೆ ಬಾಚೋದನ್ನು ಹೇಳಿಕೊಟ್ಟು, ಅವ್ರ ತಲೆಗೆ ಎಣ್ಣೆ ಹಾಕಿ ಇದನ್ನೆಲ್ಲ ಮಾಡಿದ ಮಹಾಂತ್ಯಾಗಿ 37 ವರ್ಷಗಳ ಕಾಲ ಈ ದಲಿತರ ಸೇವೆಯನ್ನು ರಂಗೇಗೌಡರು ಮಾಡಿದರು. ಆ ದಲಿತ ವರ್ಗದವರು 37ನೇ ಇಸ್ವಿಯಲ್ಲಿ ಅವರು ನಿವೃತ್ತರಾದ ದಿನ ಕೊಟ್ಟ ಭಿನ್ನ ಒತ್ತಳಿಕೆಯನ್ನು ಓದಿದಾಗ ಪ್ರೊಫೆಸರ್ ಅನಂತರಾಮಯ್ಯನವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಕಣ್ಣೀರು ಬರ್ತದೆ. ಈ ದಲಿತ ವರ್ಗದವರು ಎಷ್ಟು ವಿನೀತ ಭಾವದಿಂದ ಅವರಿಗೆ ಭಿನ್ನ ಒತ್ತಳಿಕೆ ಕೊಟ್ಟಿದ್ದಾರೆ ಅಂದರೆ ಆ ಕೃತಜ್ಞತೆಯ ಕಣ್ಣೀರು ನಮಗೂ ಕೂಡ ಬರ್ತದೆ. ಅವರು ಈ ರಂಗೇಗೌಡರು ತರಗತಿಗೆ ಬಂದ ಕೂಡಲೇ ಆ ಹಿರಿಯರು ಕಿರಿಯರು ಅವ್ರ ತಂದೆ ತಾಯಿಗಳು ಮಕ್ಕಳು ಎಲ್ಲ ಹೊಸದಲ್ಲ ಶಾಲೆಗೆ ಸೇರಿದ್ದು, ತಂದೆ ತಾಯಿಗಳು ನೋಡೋಕೆ ಹೋಗ್ತಾ ಇದ್ರು ತಮ್ಮ ಮಕ್ಕಳು ಹೆಂಗೆ ಓದ್ತಾರೆ, ಮೇಸ್ಟ್ರಿಗೆ ಪಾಠ ಮಾಡ್ತಾರೆ ಅಂತ ತಂದೆ ತಾಯಿಗಳು ಗುಂಪು ಕೂಡಿ ನಿಂತಿರ್ತಾ ಇದ್ರು. ರಂಗೇಗೌಡರು ಶಾಲೆಗೆ ಪ್ರವೇಶ ಮಾಡ್ತಿದ್ದಂಗೆ ಹಿರಿಯರು ಕಿರಿಯರು ತಂದೆ ತಾಯಿಗಳು ಹುಡುಗರು ಎಲ್ಲರೂ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ದೇವರು ಸ್ವಾಮಿ ನೀವು ಅಂತ ಹೇಳಿ ದೇವರು ಅಂತ ತಿಳ್ಕೊಂಡಿದ್ರು. ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಹಾಲು ಕೊಟ್ಟು ನಂತರ ಭಾಳ ಶ್ರೇಷ್ಠ ಉಪಾಧ್ಯಾಯರು ರಂಗೇಗೌಡರು. ಕುಮಾರವ್ಯಾಸ ಭಾರತ, ತೊರ್ವೆ ರಾಮಾಯಣ ಇದನ್ನೆಲ್ಲ ಗಮಕಿಯಾಗಿ ವಾಚನ ಮಾಡಿ ವ್ಯಾಖ್ಯಾನ ಮಾಡಿ ಅಭಿನಯಪೂರ್ವಕವಾಗಿ ಪಾಠ ಮಾಡ್ತಾ ಇದ್ದನ್ನು ನೋಡೋದೇ ಒಂದು ಸಂತೋಷ ಅಂತ ಹೇಳ್ಕೊಂಡಿದ್ದಾರೆ. ನಾಗರಾಜ್ ಸಾಹೇಬರು ಹೇಳೋದಕ್ಕೆ 18 ಇದು ಅಧ್ಯಾಯ ಭಗವದ್ಗೀತೆ 18 ಅಧ್ಯಾಯಗಳನ್ನು ಕೂಡ ಒಬ್ಬ ಗುರುಗಳು ಅವರು ಕುಂತಿ ಬೆಟ್ಟದ ಗುರುಗಳನ್ನು ಅವರು ಆಶ್ರಯಿಸಿದರು. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡ ಅವರು ಕಂಠಪಾಠ ಮಾಡಿದರು. ಅವರು ಆಧ್ಯಾತ್ಮಿಕ ಮನೋಭಾವದ ವ್ಯಕ್ತಿ, ಧಾರ್ಮಿಕವಾದ ಒಂದು ಮನೋಭಾವ ಅವರಿಗೆ ಇತ್ತು. ಮತ್ತು ಇದರಲ್ಲಿ ಹೇಳಿದ್ದಾರೆ, ಈ ದಲಿತ ವರ್ಗದವರು ಭಿನ್ನ ಒತ್ತಳಿಕೆಯಲ್ಲಿ ಮಾತಾಡಿದ್ದಾರೆ ಅವ್ರ ಬಗ್ಗೆ. ತಾವು ಮಾಡಿಕೊಟ್ಟ ಅಮೂಲ್ಯವಾದ ವಿದ್ಯಾ ಸಹಾಯದಿಂದ ನಮ್ಮಲ್ಲಿ ಪ್ರೌಢವಿದ್ಯೆಯಲ್ಲಿ ತೇರ್ಗಡೆ ಹೊಂದಿ ಅಧಿಕಾರಕ್ಕೆ ಬಂದಿರುವ ಅನೇಕರಲ್ಲಿ ಅಮೂಲ್ದಾರ್ ಪದವೀಧರರಾಗಿರುವ ಶ್ರೀಮಾನ್ ಬಿ ರಾಜಪ್ಪನವರು, ಆರ್ ಭರಣಯ್ಯನವರು ತಮ್ಮ ಶಿಷ್ಯರೆಂಬುದನ್ನು ನಾವು ಒತ್ತಿ ಹೇಳಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅವರನ್ನು ದೇವರು ಅಂತಲೇ ಈ ಜನ ತಿಳ್ಕೊಂಡಿದ್ರು ಅನ್ನೋದು ನಮಗೆ ಆಶ್ಚರ್ಯ ತರಿಸ್ತದೆ. 30 ಜನ ವಿದ್ಯಾರ್ಥಿಗಳಿದ್ದದ್ದು ರಂಗೇಗೌಡರ ಪ್ರಭಾವದಿಂದ ಸುಮಾರು 225 ವಿದ್ಯಾರ್ಥಿಗಳಾದ ದಲಿತ ವಿದ್ಯಾರ್ಥಿ. 30ರ ಸಂಖ್ಯೆಯನ್ನು 225ಕ್ಕೆ ತಂದದ್ದು ಸಾಮಾನ್ಯವಾದ ಸಾಧನೆಯಲ್ಲ. ಮನೆ ಮನೆಗೆ ಹೋಗಿ ಕರ್ಕೊಂಬರ್ತಾಯಿದ್ರು. ಒಂದು ಜಟಕಾ ಗಾಡಿಯಲ್ಲಿ ಗೋಪಾಲಸ್ವಾಮಿ ಅಯ್ಯರವರು, ರಂಗೇಗೌಡರು, ವರದರಾಜ ಹೆಗ್ಗಾರವರು ಜಟಕಾ ಗಾಡಿಯಲ್ಲಿ ಒಂದು ಕಾಡು ದಾರಿಲಿ ಹೋಗ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಹುಡುಗ ಸೌದೆವರೆ ಹೊತ್ಕೊಂಡು ಬರ್ತಾಯಿದ್ದ. ಆ ಸೌದೆವರೆ ಹೊತ್ಕೊಂಡು ಬರ್ತಾಯಿದ್ದವನ್ನ ನಿಲ್ಲಿಸಿ, ನೀನು ಸೌದೆವರೆ ಹೊರೋದಲ್ಲ, ನೀನು ಸ್ಕೂಲಿಗೆ ಸೇರಬೇಕು ನಿಮ್ಮ ಮನೆಯಲ್ಲಿ ಎಂದಾಗ ತಂದೆ ತಾಯಿ ಹತ್ರ ಕರ್ಕೊಂಡೋಗಿ ಅವ್ರ ತಂದೆ ತಾಯಿ ಒಪ್ಪಿಸಿ ಇವರು ಅವ್ರನ್ನ ಶಾಲೆಗೆ ಸೇರಿಸಿದ್ರು. ರಂಗೇಗೌಡರು ಶಾಲೆಗೆ ಸೇರಿಕೊಂಡಾಗ ಶಾಲೆಗೆ ಸೇರಿಸಿದ ವ್ಯಕ್ತಿಯೇ ದಲಿತ ವರ್ಗದ ಮೊದಲ ಪದವೀಧರ ರಾಚಪ್ಪನವರು. ಅವರು ದಲಿತ ವರ್ಗದ ಮೊದಲ ಪದವೀಧರ. ಇನ್ನೊಂದು ರಂಗೇಗೌಡರ ವಿಶೇಷ, ಅನೇಕ ದಲಿತ ವರ್ಗದವರನ್ನು ಉಪಾಧ್ಯಾಯ ವೃತ್ತಿ ಕೊಡಿಸಿದ್ರು. ಓದಿಸೋದಷ್ಟೇ ಅಲ್ಲ ಇವ್ರ ಕೆಲಸ, ಅವರಿಗೆ ಉದ್ಯೋಗವನ್ನು ಕೂಡ ಕೊಡಿಸಿದ್ದನ್ನು ನಾವು ನೋಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಲಿತರ ಒಂದು ಸಮಸ್ಯೆ ಏನಿದೆ ಇದು ಸಾಮಾಜಿಕ ಸಮಸ್ಯೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೇಲ್ವರ್ಗದಲ್ಲಿರುವ ಸುಧಾರಕ ಜನ
ಈ ಮೇಲ್ವರ್ಗದಲ್ಲೇ ಒಂದು ಪ್ರಾಯಶ್ಚಿತ್ತ ಪ್ರಜ್ಞೆ, ಪಾಪ ಪ್ರಜ್ಞೆ ಬರುವಂತೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಾರಾಮ ದೇವಸ್ಥಾನಕ್ಕೆ 30ನೇ ಇಸ್ವಿಯಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಗುಡಿ ಬಾಗಿಲನ್ನು ಮುಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಿಜವಾಗ್ಲೂ ಇದು ದುರಂತ. ಆದರೆ ಇಲ್ಲಿಗೆ ಸುಮಾರು 8-9 ವರ್ಷದ ಹಿಂದೆ ಅದು ನಡೆದು 100 ವರ್ಷ ಆಗಿಲ್ಲ, 100 ವರ್ಷ ಆಗಿ ಒಂದು 75 ವರ್ಷದ ಹಿಂದೆ ಒಂದು ಘಟನೆ ನಡೆಯಿತು. ಕಾಳಾರಾಮ ದೇವಸ್ಥಾನದಲ್ಲಿ ಯಾವ ಅರ್ಚಕರಿದ್ದರು ಅಂಬೇಡ್ಕರ್ ಅವ್ರನ್ನ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಆ ಅರ್ಚಕರ ಮೊಮ್ಮಗ ಬಹಿರಂಗವಾಗಿ ನಮ್ಮ ತಾತ ತಪ್ಪು ಮಾಡಿದ್ದಾರೆ, ನಾವು ಅಂಬೇಡ್ಕರ್ ಅವರನ್ನು ಮತ್ತು ಅವರ ಅನ್ಯಾಯಿಗಳನ್ನು ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕಾಗಿತ್ತು. ಇದೊಂದು ಚಾರಿತ್ರಿಕವಾದ ಪ್ರಮಾದ ಆಗಿದೆ ನಮ್ಮಿಂದ. ನಾನು ಅಂಬೇಡ್ಕರ್ ಅವರನ್ನು ಮತ್ತು ಈ ದಲಿತ ಜನಾಂಗವನ್ನು ಇದಕ್ಕಾಗಿ ನಮ್ಮ ಪೂರ್ವಿಕರು ಮಾಡಿದ ತಪ್ಪಿಗಾಗಿ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೇವೆ ಅಂತ ಅವರ ಮೊಮ್ಮಗ ಹೇಳಿದ್ರು. ಅದು ದೊಡ್ಡ ಒಂದು ಘಟನೆಗೆ ಹೊರಗಡೆ ಬರೋಕ್ಕೆ ಅವಕಾಶ ಕೊಟ್ಟು ದೇವಸ್ಥಾನದಲ್ಲಿ ಬರ್ತಕ್ಕಂಥ ಏನು ಆದಾಯ ಇದೆ ಅದರಿಂದ ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟರು. ಮತ್ತು ನಮ್ಮ ಆರ್ಎಸ್ಎಸ್ಸಲ್ಲಿ ಒಬ್ಬ ಕಾರ್ಯಕರ್ತ ನಾಗರಾಜ್ ಅವರು ಹೇಳಿದ್ದು ನಮಗೆ ಭಾಳ ಸಂತೋಷದ ಮಾಹಿತಿ. ಆ ವ್ಯಕ್ತಿ RSS ಕಾರ್ಯಕರ್ತರಾಗಿದ್ದು ದಲಿತ ವರ್ಗದವ್ರನ್ನೆಲ್ಲರನ್ನೂ ದೇವಸ್ಥಾನ ಪ್ರವೇಶಕ್ಕೆ ಅವರ ಅಜ್ಜನ ಕಾಲದಲ್ಲಿ ಆಗದಿದ್ದ ಕೆಲಸವನ್ನು ಮೊಮ್ಮಗ ಮಾಡಿ ತೋರಿಸ್ತಾರೆ. ದಲಿತ ವರ್ಗದವ್ರನ್ನೆಲ್ಲರನ್ನೂ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸಿ ನಂತರ ಆದಾಯ ಏನು ಬರ್ತದೆ ದೇವಸ್ಥಾನದಲ್ಲಿ, ಆ ಆದಾಯದ ಕೆಲವು ಭಾಗವನ್ನು ದಲಿತರ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟಿದ್ದು ಕೂಡ ಭಾಳ ಪ್ರಶಂಸನೀಯವಾದ ಕೆಲಸ. ಇಂಥ ಕೆಲಸಗಳು ಆಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಸಾಕಷ್ಟು ಬದಲಾವಣೆ ಕೂಡ ಆಗಿದೆ. ಒಂದು ಸಂಘರ್ಷ ಕೂಡ ಏರ್ಪಟ್ಟಿದೆ. ಈ ಸಂಘರ್ಷ ಸಾತ್ವಿಕವಾದ ಸಂಘರ್ಷ ಆಗಬೇಕು. ದಲಿತ ವರ್ಗದವರು ಮತ್ತು ಸಂಪ್ರದಾಯವಾದಿಗಳ ನಡುವೆ ಇವತ್ತೊಂದು ಸಂಘರ್ಷ ಪ್ರಾರಂಭ ಆಗಿದೆ. ಅದಕ್ಕೆ ದಲಿತರ ಜಾಗೃತಿಯೇ ಕಾರಣ. ವಿದ್ಯಾವಂತರಾಗಿದ್ದಾರೆ, ಉದ್ಯೋಗಸ್ಥರಾಗಿದ್ದಾರೆ. ನಾವು ನಿಮಗೆ ಸಮಾನರು, ನಾವು ನಿಮಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋ ಭಾವನೆಯಿಂದ ದಲಿತ ವರ್ಗದವರು ತಮ್ಮ ಮಾನವೀಯ ಹಕ್ಕುಗಳನ್ನು, ನಾಗರಿಕ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ. ಇದು ಸಮಂಜಸವಾದದ್ದು. ಆದ್ದರಿಂದ ಇದೊಂದು ಆಧ್ಯಾತ್ಮಿಕವಾದ ಒಂದು ಸಂಘರ್ಷ. ಅಂಬೇಡ್ಕರ್ ಅವರು ಹೇಳಿದಂತೆ ನಮ್ಮದು ಆಧ್ಯಾತ್ಮಿಕ ಹೋರಾಟ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಈ ಆಧ್ಯಾತ್ಮಿಕ ಸಂಘರ್ಷದಲ್ಲಿ ಮೇಲ್ವರ್ಗದವರು ನೀತಿಯ ಪರವಾಗಿ ನಿಲ್ಲೋದಾದರೆ ದಲಿತರಿಗೆ ಸಹಾಯ ಮಾಡಬೇಕಾಗ್ತದೆ, ಬೆಂಬಲ ಕೊಡಬೇಕಾಗ್ತದೆ. ಮೇಲ್ವರ್ಗದವರು ಅನೀತಿ ಮತ್ತು ದೌರ್ಜನ್ಯದ ಪರವಾಗಿ ನಿಲ್ಲೋದಾದರೆ ಅವರು ಇದೇ ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗೋ ಸಂಭವ ಇರ್ತದೆ. ಆದ್ದರಿಂದ ಮೇಲ್ವರ್ಗದಲ್ಲಿ ನಾವು ಮನವಿ ಮಾಡಬೇಕಾಗಿದೆ, ಮಾನವೀಯತೆ, ನೀತಿ, ನ್ಯಾಯ, ಧರ್ಮ ಯಾರ ಕಡೆ ಇದೆ ಅವರನ್ನು ನೀವು ಬೆಂಬಲ ಮಾಡಿ, ಅವರನ್ನು ನೀವು ಈ ದೇಶದ ಹಿತದೃಷ್ಟಿಯಿಂದ, ಈ ಧರ್ಮದ ಹಿತದೃಷ್ಟಿಯಿಂದ ಅವರನ್ನು ನೀವು ಬೆಂಬಲಿಸಿ ಅಂತ ನಾವು ಕೇಳಬೇಕಾಗ್ತದೆ. ಅದು ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ದಲಿತ ವರ್ಗದವ್ರಿಗೂ, ಅದು ಒಬ್ಬ ಅಸ್ಪೃಶ್ಯನಿಗೂ, ಒಬ್ಬ ಮೇಲ್ವರ್ಗದ ವ್ಯಕ್ತಿಗೂ 64 ಅಡಿ ಅಂತರ ಇರಬೇಕಾಗಿತ್ತು, ದೂರ, ಡಿಸ್ಟೆನ್ಸ್. 64 ಅಡಿ ಅಂತರದಲ್ಲಿ 63 ಅಡಿಗೆ ಬಂದರೂ ಕೂಡ ಕೇರಳದಲ್ಲಿ ಅವನ ಕೊಲೆ ಆಗ್ತಾಯಿತ್ತು. 64 ಅಡಿ ಅಂತರವನ್ನು ಕಾಪಾಡಿಕೊಂಡಿದ್ದರು ಮೇಲ್ವರ್ಗದವರು, ಅಸ್ಪೃಶ್ಯ. ಆದರೆ ಇವತ್ತು ನಮಗೂ ನಮ್ಮ ನಾಗರಾಜ್ ಸಾಹೇಬರಿಗೂ ಪಡಾರಿ ಸಾಹೇಬರಿಗೂ 1/2 ಅಡಿ ಅಂತರ ಕೂಡ ಇತ್ತು. ಇದು ಬದಲಾವಣೆಯನ್ನು ಸೂಚಿಸ್ತದೆ. ಇದು ಸಾಕಷ್ಟು ಬದಲಾವಣೆ ಆಗಿದೆ. 64 ಅಡಿಯಿಂದ 1/2 ಅಡಿಗೆ ನಾವು ಬಂದಿದ್ದೇವೆ, ಕೈ ಕುಲುಕುವ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಇದು ಕೂಡ ಒಂದು ಈ ದೇಶದಲ್ಲಿ ಆದಂಥ ಒಂದು ಅದ್ಭುತವಾದ ಬದಲಾವಣೆ. ಆದರೆ ಈ ಬದಲಾವಣೆ ತೀವ್ರವಾಗಬೇಕು. ನಾನು ಇನ್ನೊಂದು ಅಂಶ ಹೇಳ್ತೇನೆ. ನೀಗ್ರೋ ಸಮಸ್ಯೆಗಿಂತ ಭೀಕರವಾದದ್ದು ಈ ದಲಿತರ ಸಮಸ್ಯೆ. ನೀಗ್ರೋಗಳಿಗೆ ಎಷ್ಟೇ ಅವರು ಸ್ಲೇವ್ಸ್ ಅಂತ ಮಾರಾಟ ಮಾಡಿದ್ರು ಕೂಡ, ನಮ್ಮಲ್ಲೂ ಕೂಡ ದಲಿತರನ್ನು ಮಾರಾಟ ಮಾಡಿದ್ದಾರೆ. ಶೃಂಗೇರಿ ಸಂತೆಯಲ್ಲಿ ದಲಿತ ಮಹಿಳೆಯನ್ನು ಮಾರಾಟ ಮಾಡಿದ್ದು ಶೃಂಗೇರಿಯ ದಾಖಲೆ ಪತ್ರಗಳಲ್ಲೇ ಇದೆ. ಒಬ್ಬ ದಲಿತ ಮಹಿಳೆಯನ್ನು ಹರಾಜು ಹಾಕಿದ್ದು, ಇಷ್ಟು ಎತ್ತರ ಇದ್ದಾಳೆ, ಇಷ್ಟು ಹಲ್ಲುಗಳಿವೆ, ಹಲ್ಲುಗಳು ಗಟ್ಟಿಯಾಗಿವೆ, ಇವಳು ಮೈಕೈ ತುಂಬಿಕೊಂಡಿದ್ದಾಳೆ, ಎಲ್ಲ ಕೆಲಸ ಮಾಡಬಲ್ಲಳು ಅಂತ ಸಂತೆಯಲ್ಲಿ ಜೋರಾಗಿ ಹರಾಜು ಹಾಕಿದ್ದು, ಯಾರು ಎಷ್ಟು ಬೆಲೆಗೆ ಕೊಂಡರು ಅನ್ನುವ ಆ ದಾಖಲೆ ಕೂಡ ಶೃಂಗೇರಿಯ ಕಾಗದ ಪತ್ರಗಳಲ್ಲಿ ಇದೆ. ಅಂದಾಗ ನಮ್ಮಲ್ಲೂ ಗುಲಾಮಗಿರಿ ಇತ್ತು. ಅಲ್ಲಿಂದ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಒಂದು ಸಹಮತ, ಸೌಹಾರ್ದ, ಸಾಮರಸ್ಯದ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಆದ್ದರಿಂದ
ಈ ದಿಕ್ಕಿನಲ್ಲಿ ನೈತಿಕತೆಯ ಪರವಾಗಿ ಮತ್ತು ಧರ್ಮದ ಪರವಾಗಿ ನ್ಯಾಯದ ಪರವಾಗಿ ಇರಬೇಕಾದ್ರೆ ಮೇಲ್ವರ್ಗದವರು ದಲಿತರ ಪರವಾದ ನಿಲುವನ್ನು ತಗೊಳ್ಳೋದು ಭಾಳ ಸಮಂಜಸವಾಗಿದೆ. ಏಕೆಂದರೆ ನೀಗ್ರೋ ಒಬ್ಬನಿಗೆ ಒಬ್ಬ ಮಾಲೀಕನ ಮನೆಯಲ್ಲಿ ಅಡುಗೆ ಮಾಡಿ ಬಡಿಸುವ ಅವಕಾಶ ಇದೆ. ನೀಗ್ರೋ ಗುಲಾಮನಿರ್ಬೋದು, ಆದರೆ ಅವನು ಮಾಲೀಕನ ಮನೆಯಲ್ಲಿ ಅಡುಗೆ ಭಟ್ಟನಾಗಿದ್ದು ಅಡುಗೆ ಮಾಡಿ ಅವರ ಯಜಮಾನರಿಗೆ ಬಡಿಸುವಷ್ಟು ಅವಕಾಶ ಇದೆ. ಆದರೆ ದಲಿತನಿಗೆ ಈ ಸಂಪ್ರದಾಯವಾದಿಯೊಬ್ಬನ ಮನೆಯಲ್ಲಿ ಅಡುಗೆ ಮನೆಗೆ ಹೋಗೋದಂತೂ ಕನಸಿನ ಮಾತು. ಇದು ಸಾಧ್ಯವೇ ಇಲ್ಲ. ಇಷ್ಟು ಭೀಕರವಾದ ಅಮಾನವೀಯವಾದ ಸಮಸ್ಯೆ. ಆದರೆ ನೀಗ್ರೋಗೆ ಒಂದು ಸಮಸ್ಯೆ ಇದೆ, ದಲಿತನಿಗೆ ಇಲ್ಲದ ಒಂದು ಸಮಸ್ಯೆ ಇದೆ. ಅವನು ಯಾವತ್ತೂ ಕೂಡ ಸುಳ್ಳು ಹೇಳಿ ನಾನು ಬಿಳಿಯ ಅಂತೇಳಿ ಅವನು ಎಲ್ಲೂ ಪ್ರವೇಶ ಪಡಿಲ್ಲ. ಯಾಕಂದರೆ ಅವ್ರ ಬಣ್ಣ ಸ್ಪಷ್ಟವಾಗಿದೆ. ದಲಿತನಿಗೆ ಒಂದು ಅವಕಾಶ ಇದೆ, ಅವನು ಯಾವುದಾದ್ರೂ ಜಾತಿ ಹೇಳಿ ಎಲ್ಲಿ ಬೇಕಾದರೂ ಬದುಕಬಾರ್ದು. ಇವತ್ತು ಬೆಂಗಳೂರಿನಲ್ಲಿ ಸುಮಾರು 30% ದಲಿತರು ತಾವು ಬ್ರಾಹ್ಮಣರು ಅಂತಾನೋ ಲಿಂಗಾಯತರು ಅಂತಾನೋ ಗೌಡರು ಅಂತಾನೋ ಹೇಳಿ ಸುಳ್ಳು ಹೇಳಿ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇರೋದು ನಾನು ಕಣ್ಣಾರೆ ಕಂಡಿದ್ದೇನೆ. ನಾನೊಬ್ಬರನ್ನ ಕೇಳಿದೆ, ನೀವು ಮಾಂಸಾಹಾರಿಗಳು ಸಸ್ಯಾಹಾರಿಗಳು? ನಾವು ಸಸ್ಯಾಹಾರಿಗಳು ಅಂತ. ನೀವು ದಲಿತರಾಗಿ ಹೆಂಗೆ ಸಸ್ಯಾಹಾರಿಗಳಾದ್ರಿ ಅಂದರೆ, ನಮ್ಮ ಮನೆ ಮಾಲೀಕರು ಸಸ್ಯಾಹಾರಿಗಳು, ನಾವು ಕೂಡ ಬೇರೆ ಜನಾಂಗದ ಹೆಸರು ಹೇಳ್ಕೊಂಡು ನಾವಿದ್ದೇವೆ ಅಲ್ಲಿ ಎಂದಾಗ ಅವರ ಅಸಹಾಯಕತೆ ಆಶ್ಚರ್ಯ ತರ್ತದೆ. ಒಂದು ರೀತಿ ವೇದನೆ ಆಗ್ತದೆ. ಅಂದರೆ ತಮ್ಮ ಅಸ್ತಿತ್ವವನ್ನೇ ಅಸ್ಮಿತೆಯನ್ನೇ ತ್ಯಾಗ ಮಾಡಿ ಬದುಕುವ ಒಂದು ಸ್ಥಿತಿ ಇವತ್ತು ದಲಿತ ವರ್ಗದವರಿಗಿದೆ ಅಂದಾಗ ನಿಜವಾಗ್ಲೂ ಕೂಡ ವ್ಯಥೆ ಆಗ್ತದೆ. ಇಷ್ಟಾದರೂ ಕೂಡ ನನಗನ್ನಿಸ್ತದೆ, ಊರಿನ ಅಂಚಿನಲ್ಲಿದ್ದವರು ಊರಿನ ನಡುಭಾಗಕ್ಕೆ ಇವತ್ತು ಬಂದಿದ್ದಾರೆ. ನಾನು ಆವಾಗಲೇ ಹೇಳಿದೆ 64 ಅಡಿ ಅಂತರ. ಭಂಡಾರಿ ಸಾಹೇಬರು, ನಮ್ಮ ಗುರುಗಳು, ಶಾಸ್ತ್ರಿಗಳು, ನಾಗರಾಜರು, ನಾವು ಸಮೀಪದಲ್ಲಿದ್ದೇವೆ. ಆದರೆ ಇವತ್ತು ಒಬ್ಬ ದಲಿತನ ಪಕ್ಕ ಕುಂತ್ಕೋಬೇಕಾದ್ರೆ 5 ಕೋಟಿ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಎಲೆಕ್ಷನ್. ಇವತ್ತು ಪಾರ್ಲಿಮೆಂಟ್ನಲ್ಲಿ ಈ ಅಸೆಂಬ್ಲಿನಲ್ಲಿ ಒಬ್ಬ ದಲಿತ ಶಾಸಕನ ಪಕ್ಕದಲ್ಲಿ ಕುಂತ್ಕೋಬೇಕಾದ್ರೆ ಅವನು ಖರ್ಚು ಮಾಡಬೇಕಾದ್ರೆ 20 ಕೋಟಿಯೋ 30 ಕೋಟಿಯೋ ನಮಗೆ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಸಮಾಜ ಬದಲಾವಣೆ. ಇದು ಒಂದು ರೀತಿ ನಿಜವಾಗ್ಲೂ ನಾವು ಸಂತೋಷ ಪಡಬೇಕಾದಂಥ ಮತ್ತು ಆಶಾವಾದವನ್ನು ಇಟ್ಕೋಬೇಕಾದಂಥ ಒಂದು ಸಂದರ್ಭ ಅಂತ ನಾನು ಹೇಳ್ತೇನೆ. ಆದರೆ ದಲಿತ ವರ್ಗದವರು ಮನಸ್ಸನ್ನು ಕಹಿ ಮಾಡಿಕೊಳ್ಳದೆ, ಜಾಗೃತಿ ಅಂದರೆ ಮೇಲ್ವರ್ಗದವರ ದ್ವೇಷ ಅವರಿಗೆ ಹಿಂಸೆ ಕೊಡೋದು ಅಂತ ತಿಳ್ಕೊಳ್ಳದೆ, ಜಾಗೃತಿ ಅಂದಾಗ ಮೇಲ್ವರ್ಗದವರಲ್ಲೂ ಇರುವ ಮಾನವೀಯ ಗುಣವನ್ನು ಜಾಗೃತಿ ಮಾಡ್ತಾರೆ. ತಾವು ಜಾಗೃತರಾಗೋದು ಅಷ್ಟೇ ಅಲ್ಲ, ಮೇಲ್ವರ್ಗದವರು ಮನುಷ್ಯರೇ, ಅವರಲ್ಲೂ ಮಾನವೀಯ ಅಂಶ ಇರ್ತದೆ. ಆ ಮಾನವೀಯ ಗುಣವನ್ನು ಜಾಗೃತಿ ಮಾಡೋದು ಕೂಡ ಸಮಾಜದ ಕೆಲಸ ಅಂತ ಹೇಳ್ತಾ, ನಮ್ಮ ತಲಕಾಡು ಚಿಕ್ಕ ರಂಗೇಗೌಡರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ತಲಕಾಡು ರಂಗೇಗೌಡರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ, ಆ ಪುಸ್ತಕದ ಹಸ್ತಪ್ರತಿಯನ್ನು ನಮಗೆ ಕೊಡಿ. ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಿಂದ ಅದನ್ನು ಪ್ರಕಟ ಮಾಡ್ತೇವೆ ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗಿವತ್ತು ತಾವು ಹಿರಿಯರು, ನನಗಿಂತ ಹೆಚ್ಚಿಗೆ ಗೊತ್ತಿದ್ದವರು. ಆದರೆ ನಾನು ಇಲ್ಲಿ ಕುಂತ ಕಾರಣಕ್ಕಾಗಿ ನಾನು ಮಾತಾಡಿದೆ ಅಷ್ಟೇ. ನಾನು ಹೇಳಿದ ವಿಷಯಗಳೆಲ್ಲ ತಮಗೆ ಗೊತ್ತಿತ್ತು. ಆದರೆ ನನ್ನ ಇಲ್ಲಿ ನಾಗರಾಜವರು, ನಮ್ಮ ಗುರುಗಳು, ಶಾಸ್ತ್ರಿಗಳು, ಬಳ್ಳಾರಿಯವರು ಇಲ್ಲಿ ಕುಂಡ್ರಿಸಿದ್ರಿಂದ ನಾನು ಹೇಳಿದೆ ಅಷ್ಟೇ. ನಿಮ್ಗೆ ಗೊತ್ತಿರೋ ವಿಷಯವನ್ನೇ ಹೇಳಿದೆ. ಮತ್ತೊಮ್ಮೆ ನಾನು ತಮ್ಮ ಕ್ಷಮೆ ಕೇಳಿದೆ. ನನಗೆ ಕಾಲಿನ ತೊಂದರೆ ಇದ್ದದ್ರಿಂದ ಹೆಚ್ಚೊತ್ತು ನಾನು ನಿಂತ್ಕೊಳ್ಳದೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಕುಂತ್ಕೊಂಡು ಮಾತಾಡೋದಕ್ಕೆ ದಯಮಾಡಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರನ್ನ ಬಳ್ಳಾರಿಯವರು, ನಾಗರಾಜವರು, ನೀವು ಆಗ್ಬೋದು, ಕಾಲಿನ ತೊಂದರೆ ಇದ್ದರೆ ನೀವು ಕುಂತ್ಕೊಳ್ಳಿ ಅಂತ ಹೇಳಿದ್ರು. ನಿಜವಾಗ್ಲೂ ನನ್ನನ್ನು ಒಬ್ಬ ಜಗದ್ಗುರು ಅಂತನೋ ಒಬ್ಬ ದಲಿತ ಮಠಾಧಿಪತಿ ಅಂತನೋ ದಯವಿಟ್ಟು ಯಾರು ತಪ್ಪಳಿಬಾರ್ದು ಅಂತ ತಮ್ಮಲ್ಲಿ ಭಾವಿಸಿ ಈ ಕೇವಲ ಒಂದು ಸಣ್ಣ ದೈಹಿಕ ತೊಂದರೆಯಿಂದ ನಾನು ತಮ್ಮೆಲ್ಲರೂ ಕ್ಷಮೆ ಕೇಳ್ತೇನೆ ಮತ್ತು ತಮ್ಮೆಲ್ಲರಿಗೆ ಕೃತಜ್ಞತೆ ಹೇಳಿ ನನ್ನ ಮಾತು